ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ನೀವು ತುಂಬ ಚೆನ್ನಾಗಿದ್ದೀರಾ. ಗುರುವಿನ ಮಾರ್ಗದರ್ಶನ ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ ನಿಮ್ಮ ಒಳ್ಳೆಯ ಕರ್ಮಗಳು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಕಾಪಾಡ್ತಾ ಇದ್ದೇವೆ, ಸರಿಯಾದ ದಾರಿಯಲ್ಲಿ ಹೋಗಲಿಕ್ಕೆ ಸಹಾಯ ಮಾಡ್ತಾ ಇದ್ದೇವೆ. ಅದೇ ರೀತಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗಿಗೆ, ಈ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ. ಅನೇಕ ರೀತಿಯ ವಿಚಾರಗಳಲ್ಲಿ ನೀವು ಕೆಲವೊಂದು ಒಳ್ಳೆಯ ಮಾರ್ಗದರ್ಶನವನ್ನು ಹೊಂದಿ ಮುಂದೆ ಸಾಗಲಿಕ್ಕೆ ಪ್ರೇರಣೆ ಕೂಡ ನೀಡುತ್ತೆ. ಹಾಗಾದರೆ ನೀವು ನಿಧಾನವಾಗಿ ಉಸಿರನ್ನು ಒಳಗೆ ತಗೊಳ್ತಾ, ನಿಧಾನವಾಗಿ ಉಸಿರನ್ನು ಹೊರಗೆ ಹಾಕ್ತಾ, ನೀವು ನಂಬಿದ ಗುರುವನ್ನು, ದೈವ ಸ್ಮರಣೆಯನ್ನು ಮಾಡಿಕೊಂಡು ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಹಾಗಾದರೆ ಮೊದಲನೇದಾಗಿ ನಿಮಗೋಸ್ಕರ ಇಲ್ಲಿ ಯಾವ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ ಈಗಿನ ಎನರ್ಜಿಗೆ ಅನ್ನೋದಾದರೆ, ಗಂಡ ಹೆಂಡತಿಯ ಸಂಬಂಧ ಅನ್ನೋದು ಕೆಲವೊಮ್ಮೆ ಹಿಂದಿನ ಜನ್ಮದ ಕರ್ಮಗಳೊಂದಿಗೆ ಜೋಡಿಸಿಕೊಂಡಿರುವ ಒಂದು ಪವಿತ್ರವಾದ ಆಳವಾದ ಬಂಧನವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ನಿಮ್ಮ ಮನಸ್ಥಿತಿ ಇದ್ರ ಬಗ್ಗೆನೇ ತುಂಬ ಆಳವಾಗಿ ಒಂದು ಆಲೋಚನೆ ಮಾಡ್ತಾ ಇರ್ಬೋದು. ಇದು ನಿಮ್ಮ ನೆಮ್ಮದಿಯ ನಿದ್ದೆಯನ್ನು ಗೆಡಿಸ್ತಾ ಇರ್ಬೋದು ಕೆಲವೊಂದು ವಿಚಾರಗಳಲ್ಲಿ. ಹಾಗಾಗಿ ನಿಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಏನಾದರೂ ಸಮಸ್ಯೆ ಆಗಿ ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಆಘಾತವಾಗಿ ನೀವು ಯೋಚಿಸ್ತಾ ಇರ್ಬೋದು, ನಿಮ್ಮ ಗಂಡನ ಬಗ್ಗೆ ಆಗಿರ್ಬೋದು, ಹೆಂಡತಿಯ ಬಗ್ಗೆ ಆಗಿರ್ಬೋದು. ಅದಕ್ಕೋಸ್ಕರ ಈ ಎನರ್ಜಿ ಇಲ್ಲಿ ನಿಮಗೆ ಕನೆಕ್ಟ್ ಆಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ ಇದೆ. ಅಂದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ನೀಡ್ತಾ ಇದೆಯೋ, ಇಲ್ಲ ನಿಮ್ಮನ್ನು ಒಂದು ವಾಸ್ತವ ಸತ್ಯದ ಪರಿಚಯ ಮಾಡಿಸ್ತಾ ಇದೆಯೋ, ಇದನ್ನು ನೀವೇ ನಿಮ್ಮ ಎನರ್ಜಿಗೆ ತಕ್ಕ ಹಾಗೆ ಅನ್ವಯ ಮಾಡ್ಕೊಳ್ಬೇಕು. ಹಾಗಾದರೆ ಹಿಂದಿನ ಜನ್ಮದಲ್ಲಿ ನೀವು ಯಾರಿಗಾದರೂ ಪ್ರೀತಿ, ನೋವು, ಸಹಾಯ ಅಥವಾ ಅನ್ಯಾಯ ಮಾಡಿದರೆ ಆ ಕರ್ಮದ ಶಕ್ತಿ ಮತ್ತೆ ಈ ಜನ್ಮದಲ್ಲಿ ನಿಮ್ಮನ್ನು ಒಟ್ಟಿಗೆ ತಂದಿರಬಹುದು. ಅದನ್ನೇ ಕೆಲವರು ಕರ್ಮಿಕ ಸಂಬಂಧ ಅಂತೇಳಿ ಕರೆಯೋದು ಸ್ನೇಹಿತರೆ. ಅಂದರೆ ನಿನ್ನ ಕರ್ಮ ಅದು, ಅದಕ್ಕೆ ನಿನಗೆ ಈ ರೀತಿ ಗಂಡ ಸಿಕ್ಕಿರ್ಬೋದು, ಇಲ್ಲ ಈ ರೀತಿ ಹೆಂಡತಿ ಸಿಕ್ಕಿರ್ಬೋದು, ಈ ರೀತಿ ಮಕ್ಕಳು ಸಿಕ್ಕಿರ್ಬೋದು ಅನ್ನೋ ರೀತಿಯಲ್ಲಿ ಹೇಳ್ತಾರಲ್ಲ, ಅದು ಸತ್ಯವಾದ ಮಾತೆ. ಒಗಟಾಗಿ ಕಾರ್ಡ್ಗಳ ಮೆಸೇಜನ್ನು ಕೊಡದೆ ಅದನ್ನು ವಿಸ್ತಾರವಾಗಿ ನಿಮಗೆ ವಿವರಿಸ್ತಾ ಇದ್ದೀನಿ, ಅರ್ಥ ಆಗಲಿ ಅಂತ ಹೇಳಿ. ಪರ್ಸನಲ್ ರೀಡಿಂಗ್ ತಗೊಂಡಾಗ ನಿಮಗೆ ಆ ಕಾರ್ಡ್ಗಳನ್ನು ವಿವರಿಸಿ ಇದೇ ರೀತಿ ವಿಸ್ತಾರವಾಗಿ ತಿಳಿಸ್ತಾರೆ. ಅದನ್ನು ನಾನು ಇಲ್ಲೇ ಮಾಡ್ತಾ ಇದ್ದೀನಿ, ನಿಮಗೆ ಅರ್ಥ ಆಗಲಿ ಅಂತ ಹೇಳಿ. ಹಾಗಾದರೆ ವಿಡಿಯೋನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಆ ಕಾರಣಕ್ಕೆ ಕೆಲವೊಮ್ಮೆ ಗಂಡ ಹೆಂಡತಿಯ ಜೀವನದಲ್ಲಿ ಕೆಲ ಕ್ಷಣಗಳು ತುಂಬ ಸಂತೋಷವಾಗಿರ್ತವೆ, ಕೆಲ ಕ್ಷಣಗಳಲ್ಲಿ ಅರ್ಥವಾಗದ ಜಗಳಗಳು ಬರ್ತವೆ, ಕೆಲ ಸಮಯದಲ್ಲಿ ಮಧ್ಯಪ್ರವೇಶ ಅಂದರೆ ತೃತೀಯ ವ್ಯಕ್ತಿಗಳಿಂದ, ಮೂರನೆಯ ವ್ಯಕ್ತಿಯಿಂದ ನೋವು ಉಂಟಾಗಬಹುದು. ಇದು ಅಂದರೆ ದೇವರು ಶಿಕ್ಷೆ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಕಾರಣನೇ ಇಲ್ಲ. ಅಂದರೆ ನೀವು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವ ಈ ವಿಚಾರಗಳಿಗೆ ದೇವರನ್ನು ಹೊಣೆ ಮಾಡೋದರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಇದು ಆತ್ಮದ ಒಂದು ಪಾಠ. ಇಬ್ಬರು ಆತ್ಮಗಳು ಕಲಿಯಬೇಕಾದ ಪಾಠವನ್ನು ಜೀವನದ ಮೂಲಕ ಕಲಿತಾ ಇರ್ತವೆ ಇಲ್ಲಿ. ಆದರೆ ಆ ಉದ್ದೇಶವನ್ನು ಹೊಂದಿ ನೀವು ಇಲ್ಲಿ ಮತ್ತೆ ಮರು ಜನ್ಮವನ್ನು ಪಡೆದು ಅದೇ ಸಂಬಂಧದಲ್ಲಿ, ಇಲ್ಲ ಬೇರೆದ್ದೇ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ ಆ ಸಂಬಂಧದಲ್ಲಿ ಹೊಂದಿಕೆ ಆಗಿರ್ತೀರಾ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಒಂದು ವಿಶೇಷವಾದ ಒಂದು ಸಂಕೇತಗಳು ಯಾವ ರೀತಿ ಸಿಗ್ತಾ ಇದ್ದಾವೆ ಅಂದರೆ, ಅದು ಆ ಸಂಬಂಧದ ಒಳಗಿರುವ ಭಾವನೆಗಳನ್ನು ಇಲ್ಲಿ ತೋರಿಸ್ತಾ ಇದೆ. ಯಾವ ರೀತಿ ಅಂದರೆ ಆಸೆಯ ಫಲ ಮತ್ತು ಭಾವನಾತ್ಮಕ ತೃಪ್ತಿ. ಅಂದರೆ ಈ ರೀತಿಯ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಅಂದರೆ, ಈ ಸಂಬಂಧದಲ್ಲಿ ಹೃದಯದ ಒಂದು ಆಳವಾದ ಆಸೆ ಇದೆ. ಇಬ್ಬರು ಆತ್ಮಗಳು ಒಂದರೊಂದಿಗೆ ಒಂದು ತೃಪ್ತಿಯನ್ನು ಹುಡುಕ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾ ಇದೆ. ಆದರೆ ಕೆಲವೊಮ್ಮೆ ಆ ಸಂತೋಷವನ್ನು ತಲುಪಲು ಮೊದಲು ಕೆಲವು ಪರೀಕ್ಷೆಗಳು ಬರ್ತವೆ. ಅಂದರೆ ನೋವಿನ ನಂತರ ಸಂತೋಷ ಎಂಬ ರೀತಿಯ ಜೀವನದ ಪಾಠ. ಅಂದರೆ ಮದುವೆ ಆದ ಮೊದಲಿಗೆ ಯಾರೋ ಮೂರನೇ ವ್ಯಕ್ತಿಯಿಂದ ನಿಮಗೆ ಸಮಸ್ಯೆ ಆಗ್ತಾ ಇತ್ತು, ಅದು ನಂತರ ಅದು ಸರಿಯಾಯಿತು, ನಿಮ್ಮ ಗಂಡ ನಿಮ್ಮನ್ನು ಅರ್ಥ ಮಾಡಿಕೊಂಡ್ರು, ಇಲ್ಲ ಹೆಂಡತಿಯೇ ಅರ್ಥ ಮಾಡಿಕೊಂಡ್ರು, ಈಗ ನೀವು ತುಂಬ ಸುಂದರವಾಗಿದ್ದೀರಾ. ಅಂದರೆ ಒಂದು ಪಾಠವನ್ನು ಕಲ್ತ್ಬಿಟ್ರಿ, ಅದರಿಂದ ಹೊರಗೆ ಬಂದು ಮತ್ತೆ ನೀವು ಒಂದು ನೆಮ್ಮದಿಯ ಜೀವನವನ್ನು ಹೋಗ್ತಾ ಇದ್ದೀರಾ. ಏರಿಳಿತಗಳು ಬಂದೇ ಬರ್ತಿರ್ತವೆ, ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ನಿಮಗೆ ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಅನ್ನಿಸ್ತದೆ. ಒಟ್ಟಾರೆಯಾಗಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ರೀತಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇನ್ನೊಬ್ರದ್ದು ಹೇಗೆ ಅಂದರೆ, ಮದುವೆ ಆದಾಗ ನೀವು ತುಂಬ ಚೆನ್ನಾಗಿರ್ತೀರಾ, ಅದೇ ತದನಂತರ ಅದರಲ್ಲಿ ಕೆಲವೊಂದು ಬ್ಲಾಕೇಜ್ಗಳು ಉಂಟಾಗ್ತವೆ, ಕೆಲವು ಜನರು ಮಧ್ಯಪ್ರವೇಶ ಮಾಡ್ಬೋದು. ಅದರಿಂದ ಆ ಸಂಬಂಧ ಹರಿದು ಹೋಗುವ ಮಟ್ಟಕ್ಕೂ ಕೂಡ ಬರುತ್ತೆ. ಅದು ಅಷ್ಟೇ ಋಣ. ಅಂದರೆ ಅದನ್ನು ಈ ಜನ್ಮದಲ್ಲಿ ಋಣ ತೀರಿಸ್ಕೊಳ್ಳೋಕ್ಕೋಸ್ಕರನೇ ನಿಮ್ಮ ಆತ್ಮ ಆಯ್ಕೆ ಮಾಡ್ಕೊಂಡಿರುತ್ತೆ. ಹಾಗೆ ಆ ಋಣವನ್ನು ತೀರಿಸಿ ಅಲ್ಲಿ ಎಂಡ್ ಮಾಡಿಕೊಂಡು ಮತ್ತೊಂದು ಸಂಬಂಧಕ್ಕೆ ಕನೆಕ್ಟ್ ಆಗ್ಬೋದು, ಇಲ್ಲ ಹಾಗೇನೂ ಇರ್ಬೋದು ಅನ್ನೋ ರೀತಿಲೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಆದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ನಿಮ್ಮ ಶ್ರದ್ಧೆಗೆ ಅನುಸಾರವಾಗಿ ನೀವೇನಾದರೂ ಒಂದು ಪ್ರಾರ್ಥನೆ ಮಾಡ್ತಾ ಅದರಲ್ಲಿ ಒಂದು ಬದಲಾವಣೆ ಬೇಕೇ ಬೇಕು. ನನ್ನ ಪೂರ್ವ ಜನ್ಮದ ಅಂದರೆ ಹಿಂದಿನ ಜನ್ಮದ ಯಾವುದೇ ರೀತಿ ಕರ್ಮ ಇದ್ದರೂ ಕೂಡ ಇದರಲ್ಲಿ ಭಿನ್ನಾಭಿಪ್ರಾಯ ಬರಬಾರ್ದು, ನನಗೆ ಅವರೇ ಬೇಕು, ಅವಳೇ ಬೇಕು ಅನ್ನೋ ರೀತಿಯಲ್ಲಿ ನೀವೇನಾದರೂ ಗುರುವಿನಲ್ಲಿ ಶ್ರದ್ಧೆಯಿಂದ ಮೊರೆ ಹೋದರೆ ಖಂಡಿತವಾಗಿ ಇಲ್ಲಿ ವ್ಯತ್ಯಾಸ ಆಗೋಲ್ಲ ಅಂತಲ್ಲ, ಅಂತಿಮವಾಗಿ ಸಂತೋಷವನ್ನು ಕೊಡಬಹುದು ಗುರು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾಯಿದೆ. ಅದು ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ನೋವಾಗಿರ್ಬೋದು, ಪಶ್ಚಾತ್ತಾಪ ಆಗಿರ್ಬೋದು, ಮತ್ತು
ಭಾವನಾತ್ಮಕ ಗಾಯ ಯಾವ ರೀತಿ ಆಗಿರುತ್ತೆ ಅಂದರೆ, ಈ ಸಂಬಂಧದಲ್ಲಿ ಯಾರಾದರೂ ತುಂಬ ನೋವು ಅನುಭವಿಸ್ತಾ ಇರಬಹುದು, ನಂಬಿಕೆ ಮುರಿದು ಹೋಗಿರ್ಬೋದು, ಅಂದರೆ ಯಾರೋ ನಿಮ್ಮ ನಂಬಿಕೆಯನ್ನು ಕಳೆದಿರ್ಬೋದು, ಅಥವಾ ಮಧ್ಯೆ ಯಾರಾದರೂ ಬಂದು ಆ ಸಂಬಂಧದಲ್ಲಿ ಅಲೆಮಾರಿಯನ್ನು ತಂದಿರ್ಬೋದು. ಅಂದರೆ ನಿಮ್ಮ ಸಂಬಂಧದಲ್ಲಿ ಯಾರೋ ಒಂದು ಪ್ರವೇಶ ಮಾಡಿ ನಿಮ್ಮ ಜೀವನವನ್ನು ಅಲೆಮಾರಿ ಜೀವನ ಮಾಡಿರ್ಬೋದು ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಗುರುವಿನಿಂದ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಇದೇ ಅಂತ್ಯ ಅನ್ನೋ ರೀತಿಯಲ್ಲಿ ನಂಬಿಕೆ ಕಳೆದುಕೊಳ್ಳೋಕೆ ಹೋಗಬೇಡಿ. ಇನ್ನೂ ಪ್ರೀತಿ ಉಳಿದಿದೆ, ಇನ್ನೂ ದೇವರು ಕೊಟ್ಟ ಅವಕಾಶವೂ ಕೂಡ ಉಳಿದಿದೆ. ನೀವೇನಾದರೂ ನಿಮ್ಮನ್ನು ಸಾಬೀತುಪಡಿಸ್ಕೊಳ್ಳೋಕ್ಕೆ, ಇಲ್ಲ ಆ ಒಂದು ಪರಿಸ್ಥಿತಿಯನ್ನು ಸಂಭಾಳಿಸ್ಕೊಳ್ಳೋಕ್ಕೆ, ನಿಮ್ಮ ಋಣವನ್ನು ಕಳ್ಕೊಳ್ಳೋಕ್ಕೆ, ಇಲ್ಲ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ ಅನ್ನೋದಕ್ಕೆ ನೀವೇನಾದರೂ ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನಿಮ್ಮ ಕೈಯಲ್ಲೂ ಕೆಲವೊಂದು ಅವಕಾಶಗಳನ್ನು ಕೊಟ್ಟಿರ್ತೀನಿ. ನನ್ನ ಮೊರೆ ಹೋದಾಗ ಖಂಡಿತ ನಿಮಗೆ ಒಂದು ಸಂದಿಗ್ಧ ಪರಿಸ್ಥಿತಿಯಾಗಿರ್ಬೋದು, ಕೆಲವು ನಿರ್ಧಾರಗಳನ್ನು ತೊಗೊಳಕ್ಕೆ ಆಗದೇ ಇದ್ದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಾನೇ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಅದಕ್ಕೂ ಓಕೆ. ಇಲ್ಲ ನನಗೇನು ಅರ್ಥ ಆಗ್ತಾ ಇಲ್ಲ ಗುರುವೇ, ದೇವರೇ, ನಾನು ನಿಮ್ಮ ಶರಣದಲ್ಲಿ ಬಂದಿದ್ದೀನಿ, ಈ ಸಮಸ್ಯೆಗೆ ನೀವೇ ಪರಿಹಾರ ಕೊಡಬೇಕು. ಯಾಕಂದರೆ ಹಿಂದಿನ ಜನ್ಮದಲ್ಲಿ ನನಗೇನಾಗಿದೆ ಅಂತೇಳಿ ಗೊತ್ತಿಲ್ಲ, ಹಾಗಾಗಿ ಅದು ನನಗೆ ಮರ್ತೋಗಿದೆ. ಈ ಜನ್ಮದಲ್ಲಿ ನನ್ನ ಆತ್ಮದ ಉದ್ದೇಶ ಏನಿದೆ ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ಈ ಸಮಯದಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ, ಇಲ್ಲ ನೋವು ಸಿಗ್ತಾ ಇದೆ ಅನ್ನೋದು ನಿಮ್ಮ ಅಭಿಪ್ರಾಯದ ಪ್ರಕಾರ ನೀವು ಗುರುವಿಗೆ ಶರಣಾದರೆ ಖಂಡಿತ ಅವರ ಗೈಡೆನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಶರಣಾಗತಿಯ ಭಾವ, ಸೆರೆಂಡರ್ ಭಾವ ಇರುತ್ತಲ್ಲ, ಅದಕ್ಕಿಂತ ಪವಿತ್ರವಾದ ಭಾವ ಇನ್ನೊಂದಿಲ್ಲ. ನೀವು ಪರಿಪೂರ್ಣವಾಗಿ ಸೆರೆಂಡರ್ ಆದರೆ ಅವರು ನಿಮ್ಮ ಭಾರವನ್ನು ಭರಿಸ್ತಾರೆ. ಆಮೇಲೆ ನಿಮ್ಮ ಜೀವನದಲ್ಲಿ ನಡೆಯೋದೇ ಬೇರೆ. ಯಾಕಂದರೆ ನಿಮಗೆ ಏನು ಉತ್ತಮವೋ ಅದೇ ಸಿಗ್ತಾ ಹೋಗುತ್ತೆ. ಅಂದರೆ ನೀವು ನನಗೇನು ಉತ್ತಮ ಬೇಕು ಅನ್ನೋದನ್ನು ಕೇಳೋದಲ್ಲ, ನಿಮಗೇನು ಉತ್ತಮ ಅನಿಸುತ್ತೋ ಅದನ್ನೇ ನೀಡಿ ಅಂತ ಹೇಳಿ ನೀವು ಯಾವಾಗ ಶರಣಾಗ್ತೀರೋ ಆಗ ನಿಮ್ಮ ಜೀವನದಲ್ಲಿ ನೀವು ಒಂದು ಏನು ನಿಮ್ಮ ಜೀವನದಲ್ಲಿ ಕೆಲವೊಂದು ಬ್ಲಾಕೇಜ್ಗಳು ಉಂಟಾಗಿದ್ವು, ನಿಮ್ಮ ಭಾಗ್ಯದಲ್ಲಿ ಇರೋದನ್ನು ಪಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಕೆಲವು ಋಣಗಳನ್ನು ಕಳ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಕೆಲವು ನೋವಿನಿಂದ, ಅನಿವಾರ್ಯ ಸಂದರ್ಭ ಸ್ಥಿತಿಗತಿಗಳಿಂದ ಹೊರಗೆ ಬರೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಸುಲಭ ದಾರಿ ತೋರಿಸ್ತಾರೆ ಹೊರಗೆ ಬರಲಿಕ್ಕೆ. ಶ್ರಮ ಕೂಡ ನೀವೇ ಪಡಬೇಕಾಗತ್ತೆ, ಆದರೆ ದಾರಿ, ಮಾರ್ಗದರ್ಶನ, ರಕ್ಷಣೆಯ ಮೂಲಕ ಅವರು ನಿಮ್ಮ ಜೊತೆಗಿದ್ದು ನಿಮಗೆ ಸಹಾಯ ಮಾಡ್ತಾ ಹೋಗ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಾಯಿದೆ. ಅಂದರೆ ಗುರುವಿನ ಜೊತೆ ನಿಮ್ಮ ಪ್ರಯಾಣ ಶುರುವಾದರೆ ನೀವೆಲ್ಲೂ ನಿಮ್ಮನ್ನು ನೀವು ಕಳ್ಕೊಳ್ಳೋದಿಲ್ಲ. ಗುರುವು ನಿಮಗೆ ಮಾರ್ಗದರ್ಶನ ಮಾಡ್ತಾಯಿದ್ರೆ ಆ ದಾರಿಯಲ್ಲಿ ಹೋಗಿ ನೀವು ಏನು ಬೇಕು ಅಂತ ಹಂಬಲಿಸ್ತಾ ಇದ್ರಲ್ಲ ಅದನ್ನು ಪಡ್ಕೊಳ್ತೀರಾ. ಗುರುವಿಲ್ಲದ ಜೀವನ ನಡೆಸ್ತೀನಿ ನಾನು, ಯಾರೂ ಬೇಡ, ನನಗೆ ಜ್ಞಾನ ಇದೆ, ನನಗೆ ಎಲ್ಲ ತಿಳಿದಿದೆ ಅಂತೇಳಿ ನೀವು ಹೋಗ್ತೀರಾ ಅಂದರೆ ಕಾಡಲ್ಲಿ ಇಲ್ಲ ಊರಲ್ಲೇ ಆಗಿರ್ಬೋದು, ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿ ಕೈ ಬಿಟ್ಟ ಹಾಗೆ, ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಏನೂ ಕಾಣೋದಿಲ್ಲ, ಕತ್ತಲೆ ಆವರಿಸಿದ ಹಾಗೆ. ಹಾಗಾಗಿ ಗುರು ನಿಮ್ಮ ಜೊತೆಗಿದ್ರೆ ಬೆಳಕಿನತ್ತ ನಿಮ್ಮ ಮಾರ್ಗದರ್ಶನ ಸಿಗುತ್ತೆ ಅನ್ನೋದು ಕಾಣಿಸ್ತಾ ಇದೆ ಎನರ್ಜಿ. ನಿಮ್ಮ ಅಭಿಪ್ರಾಯಕ್ಕೆ ಅನುಗುಣವಾಗಿ ಕೆಲವು ಚೇಂಜಸ್ಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಕೆಲವು ಸಂಬಂಧಗಳನ್ನು ಸಂಭಾಳಿಸ್ಕೊಳ್ಬೋದು. ಹಾಗೆ ನಿಮ್ಮ ಎದುರಿಗಿರುವ ವ್ಯಕ್ತಿ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಪ್ರಯತ್ನ ಪಟ್ಟರೆ, ಅಂದರೆ ಅಲ್ಲಿ ಏನೋ ಮಿಸ್ ಆಗಿದೆ, ಇಲ್ಲ ಅವರಿಂದ ಏನೋ ತೊಂದರೆ ಆಗಿದೆ, ನೋವು ಸಿಕ್ಕಿದೆ, ಅದನ್ನು ಭಾವನಾತ್ಮಕವಾಗಿ ಇದು ನನ್ನ ಕರ್ಮನ, ಅಂದರೆ ನನ್ನ ಹಿಂದಿನ ಜನ್ಮದ ಕರ್ಮದ ಒಂದು ಪ್ರಭಾವ ಇವ್ರು ನನ್ನ ಜೀವನದಲ್ಲಿ ಸಿಕ್ಕಿದಾರ ಅನ್ನೋ ರೀತಿಯಲ್ಲಿ ನೀವು ಗೆಸ್ ಮಾಡಿಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಎಲ್ಲೋ ಒಂದು ರೀತಿಯಲ್ಲಿ ನೀವೇ ಮೌನ, ಇಲ್ಲ ಅವ್ರ ಬಗ್ಗೆ ಒಂದು ಒಳ್ಳೆಯ ಪ್ರಾರ್ಥನೆ, ಇದನ್ನು ಬದಲಾಯಿಸುವ ರೀತಿಯಲ್ಲಿ ನೀವು ನನಗೊಂದು ಸಹಾಯ ಮಾಡಿ ಅನ್ನೋ ರೀತಿಯಲ್ಲಿ ಗುರುವಿಗೆ ಶರಣಾದರೆ ಖಂಡಿತವಾಗಿ ಆ ಬದಲಾವಣೆ ನಿಮಗೆ ಸಿಗುತ್ತೆ. ಅದು ಪ್ರೀತಿಯ ವಿಚಾರ, ವೈಯಕ್ತಿಕ ಸಂಬಂಧ, ತಾಯಿ ಮಕ್ಕಳ ಸಂಬಂಧ, ಯಾವುದೇ ರೀತಿಯ ಒಂದು ವಿಚಾರದಲ್ಲ ಅದು ನೀವು ಪರಿವರ್ತನೆ ತಂದ್ಕೊಳ್ಬೋದು. ಅಂಥ ಶಕ್ತಿ ಮನುಷ್ಯನಿಗೆ ಇದೆ ಅಂತಲೇ ಇಲ್ಲಿ ಗುರು ಮತ್ತೊಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನೀನು ನನ್ನದೇ ಅಂಶ, ಬ್ರಹ್ಮಾಂಡದ ಕಣ ನೀನಾಗಿದೆಯಾ ಅಂದಮೇಲೆ ನಿನಗೆ ನನ್ನಲ್ಲಿರುವ ಎಲ್ಲ ರೀತಿಯ ಶಕ್ತಿಗಳು ಇದ್ದಾವೆ. ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ನೀನು ಅವುಗಳನ್ನು ಊರ್ಜೆಗೊಳಿಸ್ಕೊಳ್ಬೇಕು, ಅಂದರೆ ಅವುಗಳನ್ನು ತಗೊಳ್ಬೇಕು, ಅವುಗಳನ್ನು ಪ್ರಕಟಗೊಳಿಸ್ಕೊಳ್ಬೇಕು. ಅಂಥ ಶಕ್ತಿ ನಿನಗೆ ಬೇಕು ಅಂದರೆ ಮೊದಲು ನೀನು ಶರಣಾಗತಿಯ ಭಾವನೆ ಹೊಂದಿ, ನಾನು ನನ್ನಿಂದಲೇ ಅನ್ನುವ ಅಹಂಕಾರ, ಅಹಮ್ಮನ್ನು ತೊರೆದು ನಿನ್ನಿಂದಲೇ ತಂದೆ ಅನ್ನೋ ರೀತಿಯಲ್ಲಿ ನೀವು ಗುರುವಿಗಾಗಿರ್ಬೋದು, ನೀವು ನಂಬಿದ ದೇವತೆಗಳಿಗಾಗಿರ್ಬೋದು ಶರಣಾದರೆ ಖಂಡಿತವಾಗಿಯೂ ಅಲ್ಲಿಂದ ನಿಮಗೆ ಸಹಾಯ ಸಿಗುತ್ತೆ. ಆದರೆ ಜೀವನದಲ್ಲಿ ದಿಕ್ಕು ತಪ್ಪಿದ್ದೀರಾ, ಕತ್ತಲೆ ತುಂಬಿದೆ ಅಂದರೆ ನಿಮಗೆ ದೇವರಿಗಿಂತ ಗುರುವೇ ಮುಖ್ಯ ಅಂತ ಹೇಳಿ ಅನ್ನಿಸ್ತಾ ಇದೆ ಕೆಲವರ ಎನರ್ಜಿಗೆ. ಒಂದು ವಿಚಾರಗಳನ್ನ ಹಿಡಿದಿಟ್ಕೊಂಡಿದ್ದೀರಾ, ಯಾವ ರೀತಿ ಅಂದರೆ ಅವರೇ ನನಗೆ ಬೇಕು, ಇಲ್ಲ ಅದು ನನ್ನಂತೆ ನಡಿಬೇಕು, ನನ್ನ ಮಕ್ಕಳು ಹೀಗೆ ಇರಬೇಕು, ಹಾಗೆ ಇರಬೇಕು, ಗಂಡ ಹೀಗೆ ಇರಬೇಕು, ಹೆಂಡತಿ ಹೀಗೆ ಇರಬೇಕು ಅನ್ನುವ ಕೆಲವು ಸಂಬಂಧಗಳಲ್ಲಿ ಹಿಡಿದಿಟ್ಕೊಂಡಿರುವ ಭಾವ ಮನಸ್ಸಿಗೆ ಭಯ ತರ್ತಾ ಇದೆ. ಕೆಲವೊಮ್ಮೆ ಈ ಸಂಬಂಧದಲ್ಲಿ ಯಾರಾದರೂ ತುಂಬ ಭಯದಿಂದ ಬದುಕ್ತಾನೂ ಇರ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಏನಾದರೂ ಆಗ್ಬಿಡುತ್ತಾ, ನನ್ನ ಮಾರ್ಗದರ್ಶನ ನನ್ನ ಮಕ್ಕಳಿಗೆ ಆಗಾಗ ಇರಬೇಕು ಅನ್ನೋ ರೀತಿಯಲ್ಲಿ ನೀವು ಇಟ್ಕೊಳ್ಳೋ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರು ಅದು ಎಲ್ಲೋ ಒಂದು ರೀತಿಯಲ್ಲಿ ಇರಿಟೇಷನ್ ಅನ್ನೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದು ವೈಯಕ್ತಿಕ ಸಂಬಂಧ, ಮಕ್ಕಳ ಸಂಬಂಧ, ಇನ್ಯಾವುದೇ ರೀತಿಯ ಒಂದು ಸಂಬಂಧದಲ್ಲೂ ಕೂಡ ತಗೊಳ್ತಾ ಇದೆ. ನನ್ನವರನ್ನು ನಾನೇನಾದರೂ ಕಳ್ಕೊಂಡ್ಬಿಡ್ತೀನ ಅನ್ನೋ ರೀತಿಯಲ್ಲಿ ಹಿಡಿದಿಟ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ಬೋದು. ಹಾಗೆ ಸಂಬಂಧ ಉಳಿಯುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಆತಂಕನೂ ವ್ಯಕ್ತಪಡಿಸ್ತಾ ಇರ್ಬೋದು. ನನ್ನನ್ನು ಬಿಟ್ಟು ಹೋಗ್ತಾರಾ ಅನ್ನೋ ರೀತಿಯಲ್ಲಿ ಕೂಡ ನೀವು ಚಿಂತೆ ಮಾಡ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ, ಗಾಬರಿಯಾಗಿ ಚಿಂತೆ ಮಾಡ್ತಾ ಇರ್ಬೋದು ಅನ್ನೋ ರೀತಿಯಲ್ಲಿ ಎದ್ದು ಕಾಣಿಸ್ತಾ ಇದೆ ಎನರ್ಜಿ.
ಅಂದರೆ ಆ ಭಯದಿಂದಲೇ ಕೆಲವೊಮ್ಮೆ ನೀವು ಇನ್ನೊಬ್ಬರನ್ನ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ. ಆದರೆ ಇಲ್ಲಿ ಒಂದು ಸತ್ಯ ಏನಪ್ಪ ಅಂದರೆ, ಪ್ರೀತಿಯನ್ನು ಹಿಡಿದಿಟ್ಕೊಳ್ಳೋದ್ರಿಂದ, ಯಾವುದೇ ರೀತಿ ಒಂದು ಸಂಬಂಧವನ್ನು ಹಿಡಿದಿಟ್ಕೊಳ್ಳೋದ್ರಿಂದ ಅದು ಉಳಿಯೋದಿಲ್ಲ. ಅದು ಉಳಿಯೋದು ಕೇವಲ ಅಲ್ಲಿ ಒಂದು ದೃಢವಾದ ನಂಬಿಕೆಯಿಂದ ಉಳಿಯುತ್ತೆ. ಅವರು ಏನೇ ಒಂದು ಕೆಲಸ ಮಾಡ್ತಾಯಿದ್ರು, ನಿಮಗೆ ಮೋಸ ಮಾಡ್ತಾಯಿದ್ರು ಕೂಡ ನೀವಿಟ್ಟ ನಂಬಿಕೆ ಒಂದಲ್ಲ ಒಂದು ದಿನ ಅವರನ್ನು ಬದಲಾಯಿಸುತ್ತೆ. ಅಂದರೆ ಗುರುವಿನ ಶರಣದಲ್ಲಿ ಹೋಗಬೇಕು. ನೀವು ಯಾವಾಗಲೂ ಅವರ ಶರಣದಲ್ಲಿದ್ದು ನಿಮ್ಮ ಕೆಲಸವನ್ನು ನೀವು ಉತ್ತಮವಾಗಿ ಮಾಡ್ತಾ, ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸ್ತಾ, ಅವರಲ್ಲಿ ಏನಾದರೂ ಕೊಂಚ ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ ಅಂದಾಗಲೂ, ಅವರೆಲ್ಲೋ ದಾರಿ ತಪ್ತಾ ಇದ್ದಾರೆ ಅಂತೇಳಿ ನಿಮಗೆ ಸೂಕ್ಷ್ಮ ಗೊತ್ತಾದಾಗಲೂ ಕೂಡ ಆತಂಕಕ್ಕೆ ಒಳಗಾಗಿ ಭಯ ಬಿದ್ದು ಇಲ್ಲ ಚೀರಾಟ, ಕೂಗಾಟ, ಜಗಳ ಮಾಡೋದಾಗಲಿ ಈ ರೀತಿ ಏನೂ ಮಾಡಬಾರ್ದು. ಮಾಡೋದ್ರಿಂದ ಅಲ್ಲಿ ಸಂಬಂಧಗಳು ಇನ್ನೂ ಹದಗೆಡ್ತವೆ. ಅದನ್ನು ಸಂಭಾಳಿಸ್ಲಿಕ್ಕೂ ಆಗಲ್ಲ, ಸರಿಪಡಿಸೋಕ್ಕೂ ಒಂದು ಅವಕಾಶವೂ ಇರೋದಿಲ್ಲ. ಹಾಗಾಗಿ ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಬುದ್ಧಿವಂತಿಕೆಯಿಂದ ಅಲ್ಲಿ ಕೆಲವೊಂದು ವಿಚಾರಗಳನ್ನು ಹ್ಯಾಂಡಲ್ ಮಾಡಿ, ನಿಮ್ಮ ಕೈಲಿ ಆಗೋಲ್ಲ ಅಂತ ಮರುಕ್ಷಣ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ ಅವರ ಉಪದೇಶಗಳಂತೆ ದಾನ, ಧರ್ಮ, ಸೇವೆ, ಮನುಷ್ಯತ್ವ, ಮಾನವೀಯತೆಗಳನ್ನು ನಿಮ್ಮಲ್ಲಿ ಹೆಚ್ಚಾಗಿ ಜಾಗೃತಗೊಳಿಸ್ಕೊಳ್ಳೋದ್ರಿಂದ ನಿಮ್ಮ ಒಂದು ಹಿಂದಿನ ಜನ್ಮದಲ್ಲಿ ಏನಾದರೂ ಒಂದು ಬ್ಲಾಕೇಜ್ಗಳಿದ್ವೋ, ಈ ಸಂಬಂಧದಲ್ಲಿ ಏನಾದರೂ ಮಧ್ಯಪ್ರವೇಶದಿಂದ ಅಡೆತಡೆ ತರುವಂತಹ ದೋಷಗಳಿದ್ರೂ ಕೂಡ ಆ ದೋಷಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತವೆ. ಹಾಗಂತ ನೀವು ಕುಗ್ಗಿ ಎಲ್ಲೋ ಒಂದು ಹತ್ರ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅವ್ರನ್ನ ಬಿಟ್ಟು ಹೋಗೋ ಅವಶ್ಯಕತೆಯೂ ಇಲ್ಲ. ಕೆಲವೊಂದು ಸಾರಿ ಅಂದರೆ ಹಿಂದೆ ನಿಮ್ಮಿಬ್ಬರ ಸಂಬಂಧ ತುಂಬ ಚೆನ್ನಾಗೇ ಇರುತ್ತೆ, ಅವ್ರು ತುಂಬ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಂಡಿರ್ತಾರೆ. ಹಾಗಾಗಿ ಈಗ ಒಂದೇ ಒಂದು ಕಾರಣದಿಂದ ಅವರನ್ನು ಬಿಟ್ಟು ಹೋಗೋದು ಅಷ್ಟು ಸರಿಯಲ್ಲ ಅಂತೇಳಿ ಬರ್ತದೆ. ಸಂಭಾಳಿಸ್ಬೇಕು ಕೆಲವೊಂದು ಸಾರಿ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತಿದೆ ಎನರ್ಜಿ. ಹಾಗಾಗಿ ನೀವು ಏನಾದರೂ ಪ್ರಯತ್ನ ಪಟ್ಟರೆ ಅವರ ಮನಸ್ಸನ್ನು ಪರಿವರ್ತನೆಗೊಳಿಸ್ಬೋದು. ಗುರುವು ನಿಮಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡ್ಬೋದು. ಅಂದರೆ ಅದೇ ಸಂಬಂಧ ನನಗೆ ಬೇಕು, ಅದನ್ನು ನಾನು ಸರಿಪಡಿಸ್ಕೊಳ್ಬೇಕು, ಅವರೇ ನನಗೆ ಬೇಕು ಅನ್ನೋ ಇಚ್ಛೆ ನಿಮ್ದಿದ್ದರೆ, ಕೆಲವರ ಎನರ್ಜಿಗೆ ಅದು ಕನೆಕ್ಟ್ ಆಗ್ತದೆ, ಅವರೇ ಬೇಕು ಅನ್ನೋ ರೀತಿಯಲ್ಲಿ. ಹಾಗಾದರೆ ಗುರುವಿನ ಪಾದಗಳಲ್ಲಿ ನೇರವಾಗಿ ನೀವು ಶರಣಾಗೋದೇ ಒಳಿತು. ಅವರೇ ನಿಮಗಿಲ್ಲಿ ಸಹಾಯ ಮಾಡಬಹುದು. ನಾನೇ ಎಲ್ಲ ಮಾಡ್ಕೊಳ್ತೀನಿ, ಅವ್ರ ಹತ್ರ ಹೋಗ್ತೀನಿ, ಇವ್ರ ಹತ್ರ ಹೋಗ್ತೀನಿ ಅಂದರೆ ಖಂಡಿತ ಆಗೋದಿಲ್ಲ ಇದು. ಯಾಕಂದರೆ ಯಾರು ಎಷ್ಟೇ ಜನರ ಹತ್ರ ನೀವು ಹೋಗ್ತೀನಿ ಅಂದರೂ ಅವರು ನಿಮ್ಮ ಸಮಸ್ಯೆನ ಮೊದಲು ಕೇಳ್ಬೋದು, ಸಮಾಧಾನ ಹೇಳ್ಬೋದು, ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ಬೋದು. ಅನಂತರ ಕ್ರಮೇಣವಾಗಿ ನೀವು ಅವ್ರ ಹತ್ರ ಪದೇ ಪದೇ ಹೋಗ್ಲಿಕ್ಕೆ ಆಗೋದಿಲ್ಲ. ಅದು ಮುಜುಗರನ್ನು ತರ್ಬೋದು, ಇಲ್ಲ ಅವರು ಅದನ್ನು ಒಂಥರ ಇರಿಟೇಡ್ ಅನ್ನೋ ರೀತಿಯಲ್ಲಿ ನೋಡ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಈ ರೀತಿ ನಿಮಗೆ ಅನುಭವ ಸಾಕಷ್ಟು ಆಗಿದೆ. ಹಾಗಾಗಿ ಆ ರೀತಿ ಎಲ್ಲ ಹದಗೆಡಿಸ್ಕೊಳ್ಳೋದಕ್ಕಿಂತ ಮೊದಲೇ ನೀವು ಅವರೊಬ್ಬರೇ ಇದಕ್ಕೆ ಏನಾದರೂ ಮಾಡಿದರೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರಿಗೆ ನೀವು ಕನೆಕ್ಟ್ ಆದರೆ, ಯಾಕಂದರೆ ಇಲ್ಲಿ ಬದಲಾವಣೆ ಅನ್ನೋದು ಏನಾದರೂ ಮಾಡೋದಿದ್ರೆ ಆ ಭಗವಂತನ ಶರಣಕ್ಕೆ ಹೋದಾಗಲೇ, ಆ ಗುರುವಿನ ಶರಣಕ್ಕೆ ಹೋದಾಗಲೇ ನಿಮಗೆ ಸಿಗೋದು. ಮನುಷ್ಯರು ನಮ್ಮಂತೆಯೇ ತಾನೇ ಅವರು ಮನುಷ್ಯರು, ಅವರಿಗೂ ಕೂಡ ಅದೇ ರೀತಿ ಜೀವನದಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಇದ್ದೇ ಇರ್ತವೆ. ನಮ್ಮ ಸಮಸ್ಯೆ ಬಗೆಹರಿಸೋಕ್ಕೆ ಅವ್ರು ಪ್ರಯತ್ನ ಪಡ್ಬೋದಿಲ್ಲ ಅಂತಲ್ಲ, ಕೆಲವರು ಪ್ರಯತ್ನ ಪಡ್ತಾರೆ. ಒಂದ್ಸರಿ ಅವ್ರ ಜೀವನದಲ್ಲಿರುವ ಸಮಸ್ಯೆಗಳನ್ನೇ ಬಗೆಹರಿಸ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾರೆ ಅಂದಮೇಲೆ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ಣ ಪರಿಹಾರವನ್ನು ಭಗವಂತ, ಆ ಗುರು ಮಾತ್ರ ಕೊಡಬಲ್ಲರು. ಆ ಗುರುವಿನ ಮಾರ್ಗದರ್ಶನ, ಹಾಗೆ ಅವರ ರಕ್ಷಣೆ, ಅವರ ಸಹಾಯ ಪ್ರತಿ ಕ್ಷಣದಲ್ಲೂ ನಿಮಗೆ ಸಿಗುತ್ತೆ. ಪಶ್ಚಾತ್ತಾಪ ಪಟ್ಟು ನೀವು ಅವರಿಗೆ ಶರಣಾದಾಗ ಮಾತ್ರ. ಹಾಗೆ ಅವರ ಉಪದೇಶಗಳಂತೆ ನಡ್ಕೊಳ್ತಾ ಒಂದು ಶ್ರದ್ಧಾ ಸಬೂರಿಯನ್ನು ಹೊಂದಿ ಪ್ರಾಮಾಣಿಕವಾಗಿ ನಿರಂತರವಾಗಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾ ಹೋದಾಗ ಖಂಡಿತ ನಿಮ್ಮ ಸಂಬಂಧದಲ್ಲಿ ಹೊಸ ಪರಿವರ್ತನೆ ಸಿಗುತ್ತೆ. ಆ ಸಂಬಂಧವನ್ನು ನಾನು ಬಿಟ್ಟು ಹೋಗ್ತೀನಿ ಅಂತ ತೀರ್ಮಾನ ತಗೊಂಡ್ರೆ ಅದು ನಿಮ್ಮ ಸ್ವಂತ ನಿರ್ಧಾರ ಆಗಿರುತ್ತೆ. ಮತ್ತೆ ಒಂದು ಕರ್ಮಕ್ಕೆ ನೀವು ಮುಂದೆ ಕನೆಕ್ಟ್ ಆಗಬೇಕಾಗತ್ತೆ. ಇಲ್ಲ ಅದು ಋಣ ಮುಕ್ತಿಯ ಸಂಬಂಧ ಆಗಿರುತ್ತೆ, ಹಾಗಾಗಿ ಅದನ್ನು ಕಟ್ ಮಾಡ್ಕೊಂಡು ನೀವು ಮುಂದೆ ಹೋಗ್ತೀರಾ. ಹಾಗೆ ಇಲ್ಲ ಅದು ನನಗೆ ಬೇಕೇ ಬೇಕು, ಅದನ್ನು ಬದಲಾಯಿಸ್ಕೊಂಡು ನಾನು ಇಲ್ಲೇ ಏನಾದರೂ ಚೇಂಜಸನ್ನು ಮಾಡ್ಕೊಳ್ತೀನಿ ಅನ್ನೋ ಹಠದ ಗುಣ, ಅಂದರೆ ಸೋಲು ಒಪ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇಲ್ಲ, ಅದನ್ನು ಸರಿಪಡಿಸ್ಕೊಳ್ತೀನಿ, ಏನಾದರೂ ಆಗಲಿ ಅವ್ರು ನನ್ನವರು, ನನಗೆ ಸಿಗಬೇಕು ಅನ್ನೋ ರೀತಿಯಲ್ಲಿ ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಆತ್ಮ ಹೇಳ್ತಾ ಇದೆ ಅಂದರೆ ನಿಮ್ಮ ಆತ್ಮದ ಉದ್ದೇಶವೇ ಅದಾಗಿದೆ. ಹೋದ ಜನ್ಮದಲ್ಲೂ ಕೂಡ ಅವರು ಅದೇ ರೀತಿ ನಿಮಗೆ ಮೋಸ ಮಾಡಿದರು. ಆದರೂ ಈ ಜನ್ಮದಲ್ಲೂ ಕೂಡ ನೀವು ಅವರನ್ನೇ ಪಡ್ಕೊಂಡು ನಾನು ಅವರನ್ನು ತಿದ್ದುತ್ತೀನಿ, ಅವರನ್ನು ಸಂಭಾಳಿಸ್ತೀನಿ, ಅವ್ರು ನಾನು ಪಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಹಠ ತೊಟ್ಟು ಈ ಜನ್ಮವನ್ನು ತಾಳಿದಿರಾ ಅನ್ನೋ ರೀತಿಯಲ್ಲೂ ಕೂಡ ಬಂದಿದೆ. ಹಾಗಾಗಿ ಇಲ್ಲಿ ನಿಮಗೆ ಸೋಲು ಏರಿಳಿತಗಳು ಎಷ್ಟೇ ಇದ್ದರೂ, ನೋವು ಕೊಟ್ಟರು ನೀವು ಅದನ್ನು ಸರಿಪಡಿಸ್ಬೇಕು ಅಂತಲೇ ತೀರ್ಮಾನ ಮಾಡ್ಕೊಂಡಿದ್ದೀರಾ, ಪಡ್ತೀರಾ. ಹಾಗೆ ಆಗತ್ತೆ. ನಿಮ್ಮ ದೃಢ ವಿಶ್ವಾಸ ಗುರುವಿನ ಶರಣದಲ್ಲಿದೆ. ಹಾಗಾಗಿ ಅವರು ಕೂಡ ನಿಮಗೆ ಇಲ್ಲಿ ಸಹಾಯ ಮಾಡ್ತಾ ಇರೋದ್ರಿಂದ ನೀವು ಕೆಲವೊಂದು ಋಣಗಳನ್ನು ಕಳ್ಕೊಳ್ತೀರಾ, ಹಾಗೆ ಒಂದು ಸಂಬಂಧವನ್ನು ಸರಿಪಡಿಸ್ಕೊಳ್ತೀರಾ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಕರ್ಮಿಕ ಸಂಬಂಧ ಅಂದರೆ ಯಾವಾಗಲೂ ಒಂದು ದುಃಖನೇ ಕೊಡುತ್ತೆ ಅಂತ ಅಲ್ಲ, ಅದು ಒಂದು ಆತ್ಮದ ಬೆಳವಣಿಗೆಗೂ ಕೂಡ ಕಾರಣವಾಗ್ತಾ ಇದೆ. ಇಬ್ಬರ ಆತ್ಮಗಳು ಈ ಸಂಬಂಧದಲ್ಲಿ 3 ಪಾಠಗಳನ್ನು ಕಲಿತವೆ. ಒಂದು ಕ್ಷಮೆ, ಒಂದು ಸಹನೆ, ಒಂದು ನಿಜವಾದ ಪ್ರೀತಿ ಅನ್ನೋ ರೀತಿಯಲ್ಲಿ ಬರ್ತದೆ. ಈ ಪಾಠಗಳನ್ನು ಕಲಿತಾಗ ಕರ್ಮ ನಿಧಾನವಾಗಿ ಶುದ್ಧವಾಗಲಿಕ್ಕೆ ಶುರುವಾಗುತ್ತೆ.
ನಿಮ್ಮನ್ನು ಬಿಟ್ಟು ಅವರು ಮೂರನೇ ಸಂಬಂಧವನ್ನು ಮಾಡಿದಾಗ ಅಲ್ಲಿ ಅವರಿಗೆ ಏನಾದರೂ ಮೋಸ ಆದಾಗ ಒಂದು ಕ್ಷಮೆಯನ್ನು ಅವರು ಯಾಚಿಸ್ತಾರೆ. ಅಂದರೆ ನಾನು ಮಾಡಿದ ತಪ್ಪು ಅನ್ನೋ ರೀತಿಯಲ್ಲಿ. ಅದು ಕೂಡ ನಿಮ್ಮ ಆತ್ಮದ ಬೆಳವಣಿಗೆ ಇಲ್ಲಿ ಒಂದು ಪಾಠವನ್ನು ಕಲಿಸ್ತಾ ಇದೆ. ಹಾಗೆ ಸಹನೆ, ನೀವು ಸಹನೆಯಿಂದ ನಾನು ಸರಿಪಡಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ನೀವು ಗುರುವಿನ ಶರಣದಲ್ಲಿ ಹೋಗಿ ತಾಳ್ಮೆಯಿಂದ ಸಂಭಾಳಿಸಿ ನೀವು ಸಹನೆಯಿಂದ ಕಾದಿದ್ರೆ ಅದಕ್ಕೋಸ್ಕರ ಇಲ್ಲಿ ನೀವು ಒಂದು ಪಾಠವನ್ನು ಕಲಿತು ಅದನ್ನು ಸರಿಪಡಿಸ್ಕೊಂಡಿದ್ದೀರ. ಅದು ಕೂಡ ನಿಮಗೊಂದು ಸಹನೆಯ ಪಾಠವನ್ನು ಕಲಿಸ್ತು. ನಿಜವಾದ ಪ್ರೀತಿ, ಹಾಗೆ ನಿಮ್ಮ ನಿಜವಾದ ಪ್ರೀತಿ ಅವ್ರ ಬಗ್ಗೆ ಇದ್ದ ನಿಮಗೆ ಅತೀವ ಪ್ರೀತಿ ಭರವಸೆ ಎಲ್ಲೋ ಒಂದು ರೀತಿಯಲ್ಲಿ ಅವರಲ್ಲಿ ಬದಲಾವಣೆಯನ್ನು ಕೂಡ ತರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ತಂದಿರಬಹುದು ಈಗಾಗಲೇ. ಹಾಗೆ ಕೆಲವೊಮ್ಮೆ ದೇವರು ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಕಳಿಸ್ತಾರೆ. ಅವರು ನಿಮ್ಮ ಸಂತೋಷಕ್ಕೆ ಮಾತ್ರವಲ್ಲ, ನಿಮ್ಮ ಆತ್ಮವನ್ನು ಬಲವಾಗಿಸಲು ಕೂಡ ಬರ್ತಾ ಇರ್ತಾರೆ. ಅಂದರೆ ಅವರು ನಿಮಗೆ ಸಂತೋಷವನ್ನು ಕೊಡ್ತಾರೆ, ಹಾಗೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿಸಿ ಏನೂ ಆಗೋದಿಲ್ಲ, ನಾನು ನಿನ್ನ ಜೊತೆಗಿರ್ತೀನಿ ಅನ್ನೋ ರೀತಿಯಲ್ಲಿ ಸಂಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ನಿಲ್ತಿರ್ತಾರೆ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆಗಳು ಏನಾದರೂ ಬಂದಿದ್ದಾವೆ ಅಂದರೆ ಅದನ್ನೇ ಅಂತ್ಯ ಅಂತ ಹೇಳಿ ನೋಡಬೇಡಿ. ಅದು ಕೆಲವೊಮ್ಮೆ ಆತ್ಮದ ಪರೀಕ್ಷೆನೂ ಆಗಿರುತ್ತೆ. ಸಂಯಮದಿಂದ ಸ್ವಲ್ಪ ಸುಧಾರಿಸ್ಕೊಂಡು ಸಂಭಾಳಿಸಿ ನೋಡಿ, ಒಂದು ಅವಕಾಶ ಕೊಟ್ಟು ನೋಡಿ. ಒಂದೇ ಸಾರಿ ದಿಢೀರ್ ನಿರ್ಧಾರ ತಗೊಳ್ಬೇಡಿ. ಎಷ್ಟೋ ಸಂಬಂಧಗಳಲ್ಲಿ ಡೈವರ್ಸ್ ಆದ ನಂತರವೂ ನನಗೆ ಅವರೇ ಬೇಕು, ಅವರೇ ನನ್ನ ಜೀವನದಲ್ಲಿ ಸರಿ ಇತ್ತು, ನಾನು ಅವ್ರು ಬಿಟ್ಟು ಬಂದು ತಪ್ಪು ಮಾಡಿದೆ, ನಾನೇ ಸ್ವಲ್ಪ ಸಹನೆಯಿಂದ ವರ್ತಿಸಬೇಕಾಗಿತ್ತು, ಸಂಭಾಳಿಸ್ಬೇಕಾಗಿತ್ತು ಅನ್ನೋ ರೀತಿಯಲ್ಲಿ ನಿಮಗೆ ಈಗ ಪಶ್ಚಾತ್ತಾಪದ ಫೀಲ್ ಆಗ್ತಾ ಇದೆ ಅಂದರೆ ಇದು ದುಡುಕಿನ ನಿರ್ಧಾರ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಸಂಬಂಧದಲ್ಲೇ ಆಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲೇ ಆಗಿರ್ಬೋದು, ಎಷ್ಟು ದೊಡ್ಡ ಬಿರುಗಾಳಿ ಎದ್ದಿದೆ ಅಂತೇಳಿ ನಿಮಗೆ ಅನಿಸಿದ್ರು ಕೂಡ ತಕ್ಷಣವೇ ಗುರುವಿಗೆ, ನೀವು ನಂಬಿದ ದೇವರಿಗೆ ಶರಣಾಗುವುದನ್ನು ಮೊದಲು ಕಲಿಬೇಕು. ಶರಣಾಗತಿಯ ಭಾವ ಇದೆಯಲ್ಲ, ಅದು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ನೀಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಿಂದಿನ ಕರ್ಮಗಳು ಕೆಲವೊಮ್ಮೆ ಪರೀಕ್ಷೆಯನ್ನು ಕೊಡ್ತಾ ಇದ್ದಾವೆ, ಆದರೆ ಪ್ರೀತಿ ಸತ್ಯವಾಗಿದ್ದರೆ ಆ ದೇವರು, ಆ ಗುರು ನಿಮ್ಮ ಜೀವನದಲ್ಲಿ ಮತ್ತೆ ಬೆಳಕನ್ನು ತಂದೇ ತರ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಶ್ಚಿಂತೆಯಿಂದ, ಸಮಾಧಾನವಾಗಿ, ಸಂಯಮದಿಂದ, ತಾಳ್ಮೆಯಿಂದ ನಿಮ್ಮ ಕರ್ತವ್ಯದಲ್ಲಿ ನೀವು ಮುಂದುವರಿರಿ. ತುಂಬ ಹೋಗಿ ಅಸಹ್ಯ ವರ್ತನೆ ಆಗಿರ್ಬೋದು, ಜಗಳ, ಕೂಗಾಟ ಇವೆಲ್ಲ ಮಾಡೋದ್ರಿಂದ ಆ ಸಂಬಂಧಗಳು ಇನ್ನೂ ಹದಗೆಡ್ತವೆ. ಅದ್ರ ಜೊತೆಗೆ ಮೂರನೇ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ತುಚ್ಛ ಭಾವನೆ ಬರುತ್ತೆ, ಇಲ್ಲ ನಿಮ್ಮನ್ನು ಯಾರಾದರೂ ಉಪಯೋಗಿಸ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಯಾಕಂದರೆ ಇದು ವಾಸ್ತವ ಸತ್ಯವನ್ನು ತಿಳಿಸ್ತಾ ಇದೆ ಇಲ್ಲಿ ಒಂದು ವಿಚಾರ, ಕರ್ಮದ ವಿಚಾರ. ಯಾಕಂದರೆ ಭಗವಂತನ ಸಾನ್ನಿಧ್ಯದಲ್ಲಿ ನೀವಿದ್ದೀರಾ, ಅವರ ಶರಣಾಗತಿಯಲ್ಲಿ ನೀವು ಶರಣಾಗಿದ್ದೀರಾ ಅಂದರೆ ಅವರ ಚರಣದಲ್ಲಿ ನೀವು ಎಲ್ಲವನ್ನ ಒಪ್ಪಿಸಿ ಶರಣಾಗಿದ್ದೀರಿ. ನನಗೆ ಯಾವುದು ಏನು ಗೊತ್ತಾಗ್ತಾ ಇಲ್ಲ, ನೀವೇ ನನಗೆ ದಾರಿ ತೋರಿಸ್ಬೇಕು ಅಂತೇಳಿ ಶರಣಾಗಿದ್ದೀರಾ ಅಂದರೆ ಇಲ್ಲಿ ನೋವು ಕೂಡ ಆಶೀರ್ವಾದವಾಗಿ ಮಾರ್ಪಡುತ್ತೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಿದೆ ಎನರ್ಜಿ. ಬ್ರಹ್ಮಾಂಡದ ಶಕ್ತಿ, ಗುರುವಿನ ಮಾರ್ಗದರ್ಶನ, ನೀವು ನಂಬಿದ ದೇವರ ಕೃಪೆ, ನಿಮ್ಮ ಆತ್ಮದ ಶಕ್ತಿ, ಇಷ್ಟು ವಿಚಾರಗಳು ಕೂಡ ನಿಮ್ಮ ಜೊತೆ ಇದೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಕೆಲವರ ಎನರ್ಜಿಯ ಪ್ರಕಾರ ಭಿನ್ನ ಭಿನ್ನವಾದ ಕೆಲವೊಂದು ಚಾಯ್ಸ್ಗಳು ಬರ್ತಾ ಇದ್ದಾವೆ. ಕೆಲವರು ಜೀವನದಲ್ಲಿ ತುಂಬ ಬೇಗ ಸೋಲ್ತೀವಿ ಅಂತ ಹೇಳಿ ಸೋಲೊಪ್ಕೊಳ್ತಾ ಇದ್ದೀರಾ, ಅಂದ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಭಾವಿಸ್ತಾ ಇದ್ದೀರಾ. ಕೆಲವರಿಗೆ ಓದಿನಲ್ಲಿ ಸಮಸ್ಯೆ ಕಂಡು ಬರ್ತಾ ಇದೆ, ಕೆಲವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನೋದೇ ಒಂದು ಸಮಸ್ಯೆ ಆಗಿದೆ, ಕೆಲವರಿಗೆ ಪ್ರೀತಿಯಿಂದ ನೋವಾಗ್ತಾ ಇದೆ, ಆ ಪ್ರೀತಿ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ನೋವು ಕಾಡ್ತಾ ಇದೆ, ಕೆಲವರಿಗೆ ಕುಟುಂಬದ ಜವಾಬ್ದಾರಿಗಳು ತುಂಬ ಭಾರವಾಗಿದ್ದಾವೆ ಅಂತ ಕೂಡ ಅನ್ನಿಸ್ತಾ ಇದೆ. ಆದರೆ ಇಲ್ಲಿ ಈ ಜೀವನದಲ್ಲಿರುವ ಕೆಲವು ಇಂತಹ ಸಮಸ್ಯೆಗಳು ತಾತ್ಕಾಲಿಕ. ಕತ್ತಲೆ ಬಂದರೆ ಅದು ಶಾಶ್ವತವಾಗಿರೋದಿಲ್ಲಲ್ಲ, ಅದರ ನಂತರ ಬೆಳಕು ಬಂದೇ ಬರುತ್ತಲ್ವ. ಈಗ ರಾತ್ರಿಯಾಗಿದೆ, ಬೆಳಕಾಗೇ ಆಗುತ್ತಲ್ವ, ಆ ರೀತಿಯಾಗಿ ನಿಮ್ಮ ಜೀವನದಲ್ಲೂ ಕೂಡ ಈ ಯಾವ ವಿಚಾರಗಳು ಸ್ಥಿರವಾಗಿ ನಿಲ್ಲೋದಿಲ್ಲ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ಆತ್ಮವಿಶ್ವಾಸಕ್ಕೆ ಅನುಸಾರವಾಗಿ ಈ ಎಲ್ಲ ವಿಚಾರಗಳು ಪಾಸಿಟಿವ್ ಆಗಿ ನಿಮಗೆ ಪರಿವರ್ತನೆಯನ್ನು ತಂದೇ ತರ್ತವೆ. ಆದಷ್ಟು ಬೇಗನೆ ನಿಮಗೆ ಒಂದು ಒಳ್ಳೆಯ ಉತ್ತಮವಾದ ಕೆಲಸ ಖಂಡಿತ ಸಿಗುತ್ತೆ. ನೀವು ಗುರುವಿನಲ್ಲಿ ಸಂಕಲ್ಪ ಮಾಡಿ ಒಂದು ಪ್ರಾರ್ಥನೆ ಮಾಡಿದ್ದೀರಾ ಅಂದರೆ ಆ ಗುರುವು ನಿಮಗೋಸ್ಕರ ಒಂದು ವಿಶೇಷವಾದ ಕೆಲಸದ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಇನ್ನು 1 ತಿಂಗಳು ಒಳಗೆ, ಅಂದರೆ 1.5 ತಿಂಗಳು, ಅಂದರೆ 33 ದಿನ ಸೂಚಿಸ್ತಾ ಇದೆ ಇಲ್ಲಿ, ಅಷ್ಟರೊಳಗೆ ನಿಮಗೊಂದು ಒಳ್ಳೆಯ ಕೆಲಸ ಖಂಡಿತ ಸಿಗುತ್ತೆ. ನೀವು ಇಷ್ಟಪಟ್ಟ ಕೆಲಸನೇ ಸಿಗುತ್ತೆ ಅನ್ನೋದ್ರಲ್ಲಿ ಕೂಡ ಕನೆಕ್ಟ್ ಆಗ್ತದೆ. ಹಾಗೂ ಇನ್ನೊಂದು ವಿಚಾರ ಯಾವ ರೀತಿ ಬರ್ತಾ ಇದೆ ಅಂದರೆ, ನಿಮಗೆ ಇಷ್ಟಪಟ್ಟ ಕೆಲಸ ಸಿಗೋದಕ್ಕಿಂತ ಮೊದಲು ಕೂಡ ಒಂದು ಟೆಂಪ್ರವರಿ ಕೆಲಸ ಏನಾದರೂ ಸಿಕ್ತು ಅಂದರೆ ಅದರಲ್ಲಿ ನೀವು ಮುಂದುವರಿರಿ. ಯಾಕಂದರೆ ಅದು ಸ್ವಲ್ಪ ಆರ್ಥಿಕ ಒಂದು ಬಲವನ್ನು ತಂದುಕೊಡುತ್ತೆ. ಖಂಡಿತ ಅದರ ಆಧಾರದ ಮೇಲೆ ಅದು ಒಂದು ಮೆಟ್ಟಿಲಾಗಿರುತ್ತೆ. ಆ ಮೆಟ್ಟಿಲನ್ನು ನೀವು ಹತ್ತಿದರೆ ನೀವು ಒಂದು ಒಳ್ಳೆಯ ಕೆಲಸ, ಅಂದರೆ ನೀವು ಇಷ್ಟಪಟ್ಟ ಕೆಲಸವನ್ನು ಆದಷ್ಟು ಬೇಗ ಪಡ್ಕೊಳ್ತೀರಿ. ಇದೊಂದು ಬೇಸಿಕ್ ಆಗಿ ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗಾಗಿ ಅಲ್ಲಗಳಿಬೇಡ್ರಿ, ಯಾವುದಾದ್ರೂ ಒಂದು ಕೆಲಸ ಮುಂಚಿತವಾಗಿ ಸಿಕ್ಕರೆ ಅದರಲ್ಲಿ ಮುಂದುವರಿರಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ. ನಿಮ್ಮ ಯಾವುದೇ ಪ್ರಯತ್ನಗಳು ಕೂಡ ವ್ಯರ್ಥ ಆಗ್ತಾ ಇಲ್ಲ, ಅವು ನನ್ನ ಶರಣದಲ್ಲಿದ್ದಾವೆ, ಆ ವಿಶ್ವಾಸವನ್ನು ಇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ.
ನಿಮ್ಮ ಕೌಶಲ್ಯವನ್ನು ಇನ್ನೂ ಹೆಚ್ಚಿಸ್ಕೊಳ್ಳಿ. ಈಗ ಸ್ವಲ್ಪ ಗ್ಯಾಪ್ ಆಗಿದೆ ಯಾವುದೋ ಒಂದು ವಿಚಾರದಲ್ಲಿ ಅಂದರೆ ನಿಮ್ಮೊಳಗಿರುವ ಒಂದು ಕಲೆಯನ್ನು ಹೆಚ್ಚಿಸ್ಕೊಳ್ಳಿ. ಆತ್ಮವಿಶ್ವಾಸದಿಂದ ನಿಮಗೆ ಸಿಕ್ಕ ಈ ಒಂದು ಉತ್ತಮವಾದ ಸಮಯ ಮುಂದೆ ನಿಮಗೆ ಸಿಗೋದಿಲ್ಲ, ಈ ಖಾಲಿ ಸಮಯ. ಹಾಗಾಗಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹೊಸ ವಿಷಯಗಳನ್ನು ನೀವು ಕಲೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಅವಕಾಶಗಳು ತಡವಾಗಿ ಬರ್ತಾ ಇರ್ಬೋದು, ಆದರೆ ತಪ್ಪದೆ ಬರ್ತವೆ. ಅಲ್ಲಿವರೆಗೂ ನಿಮಗೆ ಸ್ವಲ್ಪ ಗ್ಯಾಪ್ ಆಗಿದೆ ಅಂದರೆ ಅಲ್ಲಿ ನೀವೇನಾದರೂ ಕಲಿಯೋದಿದೆ, ಹೊಸದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆ. ನಿಮ್ಮನ್ನು ನೀವೇನು ಬಯಸ್ತಾ ಇದ್ದೀರಲ್ಲ ಒಂದು ಅವಕಾಶ ಬರಬೇಕು ಅಂತೇಳಿ, ಆ ಅವಕಾಶಕ್ಕೆ ಸಿದ್ಧಪಡಿಸ್ಕೊಳ್ಳೋಕ್ಕೆ, ಇನ್ನೂ ಬೆಸ್ಟಾಗಿ ಮಾಡ್ಕೊಳ್ಳೋಕ್ಕೆ ಈ ಅವಕಾಶ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಕೆಲವರಿಗೆ ವಿದೇಶಕ್ಕೆ ಹೋಗಬೇಕು ಅನ್ನೋ ಕನಸು ಇದೆ ಅಲ್ವಾ, ಅದಕ್ಕೆ ಇಲ್ಲಿ ಯಾವ ರೀತಿ ಒಂದು ವಿಚಾರ ಕನೆಕ್ಟ್ ಆಗ್ತಾಯಿದೆ ಅಂದರೆ ನೀವು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಹಣದ ವಿಚಾರದಲ್ಲಿ ಏನಾದರೂ ಅಡಚಣೆ ಆಗ್ತಾ ಇದೆ ಅಂದರೆ ಅದಾಗಿರ್ಬೋದು, ಇಲ್ಲ ಕೆಲವೊಂದು ಸಾರಿ ಮನೆಯವರ ವಿರೋಧದ ಮಧ್ಯೆಯೂ ಕೂಡ ಹೊರಟಿರ್ತೀರಾ, ಇಲ್ಲ ಯಾರದ್ದೋ ಮನಸ್ಸಿಗೆ ಇಷ್ಟ ಇಲ್ಲ ಅವರನ್ನು ಬಿಟ್ಟು ಹೋಗ್ತಾ ಇರ್ತೀರಾ. ಇವೆಲ್ಲವನ್ನು ಸ್ವಲ್ಪ ಸಂಭಾಳಿಸ್ಕೊಳ್ಳಿ, ಆ ಒಂದು ಕ್ಲಾರಿಟಿ ತಗೊಳ್ಳಿ, ಸ್ಪಷ್ಟ ನಿರ್ಧಾರಗಳನ್ನು ತಗೊಳ್ಳಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಳೋದ್ರ ಜೊತೆಗೆ ಅವುಗಳನ್ನು ಕೂಡ ಸ್ವಲ್ಪ ಸಂಭಾಳಿಸಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಗ್ಯಾಪ್ ಆಗ್ತದೆ. ಖಂಡಿತ ನೀವು ಹೋಗ್ಬೋದು ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ, ಅದು ಇದೇ ವರ್ಷದಲ್ಲಿ. ಹಾಗಾಗಿ ನಾನು ಆಸೆ ಪಟ್ಟಿದ್ದೀನಿ, ಹೋಗೋಕ್ಕಾಗ್ತಾಯಿತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ನೀವು ಗೊಂದಲ ಮಾಡ್ಕೊಳ್ಬೇಡಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆತಂಕನೂ ಮೂಡಿಸ್ಕೊಳ್ಬೇಡಿ. ಈ ಸಮಯ ಸ್ವಲ್ಪ ಗ್ಯಾಪ್ ಆಗ್ತಾ ಇದೆ ಅಂದರೆ ಅಲ್ಲಿ ನೀವು ಯಾರನ್ನೋ ಸಮಾಧಾನ ಪಡಿಸೋದಿದೆ, ಇಲ್ಲ ಹಣದ ಒಂದು ವಿಚಾರದಲ್ಲಿ ಸ್ವಲ್ಪ ಸರಿಯಾಗಿ ದೂಗಿಸ್ಕೊಳ್ಳೋದಿದೆ, ಇಲ್ಲ ಡಾಕ್ಯುಮೆಂಟ್ ವಿಚಾರದಲ್ಲಿ ಕೆಲವೊಂದು ತಿದ್ದುಪಡಿ ಮಾಡ್ಕೊಳ್ಳೋದಿದೆ. ಹಾಗಾಗಿ ಸ್ವಲ್ಪ ನಿಧಾನ ಆಗ್ತದೆ. ಹಾಗಾಗಿ ಒಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಸರಿಯಾದ ಯೋಜನೆ ಮಾಡಿ ಮತ್ತೆ ಪ್ರಯತ್ನಿಸಿ. ಖಂಡಿತವಾಗಿ ಈ ಬಾರಿ ಯಶಸ್ಸನ್ನು ಕಾಣ್ತೀರಾ. ನೀವು ನಂಬಿದ ಗುರು ನಿಮಗೆ ಅದನ್ನು ಕೊಡಬಾರ್ದು ಅಂತೇಳಿ ನಿರ್ಧಾರ ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕಾಗಿ ನಿಮ್ಮನ್ನು ಕಾಯಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ ಎನರ್ಜಿ. ಇನ್ನು ಕೆಲವರಿಗೆ ನಿಮ್ಮ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಅಡ್ಡಿಗಳು ಬರ್ತಾ ಇದ್ದಾವೆ ಅಂದರೆ ಅದು ಕೆಲವೊಮ್ಮೆ ನಿಮ್ಮ ಮನಸ್ಸಿನ ಭಯದಿಂದ ಕೂಡ ಬರ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತಾಯಿದೆ. ಅಂದರೆ ನಿಮಗೆ ಆ ವಿಚಾರದಲ್ಲಿ ಅಂದರೆ ಮುಂದೆ ಹೋಗಲಿಕ್ಕೆ ಭಯ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ನಿಮಗೆ ಅಡೆತಡೆಗಳು ಎದುರಾಗ್ತಾ ಇದ್ದಾವೆ ಅಷ್ಟೇ. ಧೈರ್ಯವಾಗಿ ನಿಮ್ಮ ಆತ್ಮಬಲದ ಮೇಲೆ ವಿಶ್ವಾಸವಿಟ್ಟು ಮುಂದುವರಿರಿ. ಗುರು ನಿಮಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ. ನಿಮ್ಮ ವಿಶುದ್ಧಿ ಚಕ್ರವನ್ನು ಸ್ವಲ್ಪ ಜಾಗೃತಗೊಳಿಸ್ಕೊಳ್ಳಿ. ಖಂಡಿತವಾಗಿ ಭಯ ಆತಂಕ ಕಡಿಮೆ ಆಗುತ್ತೆ. ಹಾಗೆ ಒಳ್ಳೆಯ ಕರ್ಮದ ಕಡೆ ಗಮನ ಕೊಟ್ಟಷ್ಟು ನಿಮ್ಮ ಜೀವನದಲ್ಲಿರುವ ಭಯ ಆತಂಕ ನಕಾರಾತ್ಮಕ ಶಕ್ತಿ ನಿಧಾನವಾಗಿ ದೂರವಾಗುತ್ತೆ. ಅದಕ್ಕೆ ಬಾಬಾರವರ ಉಪದೇಶಗಳಂತೆ ಪ್ರಾಣಿ ಪಕ್ಷಿಗಳ ಮೇಲೆ ದಯ ತೋರಿಸಿ, ಹಾಗೆ ನಿಸ್ಸಹಾಯಕರ ಮೇಲೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡುವ ಮನೋಭಾವವನ್ನು ಹೊಂದಿ, ಹಾಗೆ ಪ್ರಕೃತಿಯನ್ನು ಪೂಜಿಸಿ ಆರಾಧಿಸಿ ಪ್ರೀತಿಸಿ, ಜೊತೆಗೆ ನಿಮ್ಮನ್ನು ಗೌರವಿಸಿ ನಿಮ್ಮನ್ನು ಪ್ರೀತಿಸಿ ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಕನೆಕ್ಟ್ ಆಗ್ತದೆ. ಇವೆಲ್ಲವೂ ನಿಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಭಯದ ಆತಂಕದ ಶಕ್ತಿಗಳನ್ನು ದೂರ ಮಾಡ್ತವೆ. ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಯಾವ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ ಅಂದರೆ ಪ್ರೀತಿಯಲ್ಲಿ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಕೆಲವೊಂದು ಸಂಬಂಧಗಳು ಜೀವನ ಪೂರ್ತಿ ಜೊತೆಗಿರಲು ಬರ್ತವೆ. ಕೆಲವು ಸಂಬಂಧಗಳು ಜೀವನದಲ್ಲಿ ಪಾಠ ಕಲಿಸಿ ನಿಮ್ಮ ಒಂದು ಆತ್ಮದ ಉದ್ದೇಶವನ್ನು ನೆನಪು ಮಾಡಲಿಕ್ಕೆ ಬಂದಿರ್ತವೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವರು ನಿಮ್ಮ ಮನಸ್ಸಿಗೆ ಎಷ್ಟೇ ಒಂದು ನೋವು ಕೊಟ್ಟಿದ್ರೂ ಕೂಡ ನಿಮ್ಮ ಪ್ರೀತಿಯ ಶಕ್ತಿಯನ್ನು ಕಳೆದುಕೊಳ್ಬೇಡಿ. ಆ ವಿಶ್ವಾಸ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನಿಜವಾದ ನಿಮ್ಮ ಪ್ರೀತಿ ಎಂದಿಗೂ ತಪ್ಪಾದ ವ್ಯಕ್ತಿಯ ಬಳಿ ಹೋಗೋಕ್ಕೆ ಇಷ್ಟಪಡ್ತಾ ಇಲ್ಲ, ಅದು ಸರಿಯಾದ ಆತ್ಮದ ಕಡೆಗೆ ಹೋಗುತ್ತೆ. ವಿದ್ಯಾರ್ಥಿಗಳ ವಿಚಾರದಲ್ಲಿ ಒಂದು ಸಣ್ಣ ಒಂದು ಮೆಸೇಜನ್ನು ಗುರು ಕೊಡ್ತಾ ಇದ್ದಾರೆ ಇಲ್ಲಿ. ಯಾವ ರೀತಿ ಅಂದರೆ ನಿಮ್ಮ ಕನಸುಗಳನ್ನು ಸಣ್ಣದು ಅಂತ ಹೇಳಿ ಯೋಚಿಸಬೇಡಿ. ಒಂದು ದಿನ ನೀವು ದೊಡ್ಡ ಸಾಧನೆಯನ್ನು ಖಂಡಿತ ಮಾಡ್ತೀರಾ. ಇವತ್ತು ನೀವು ಮಾಡುತ್ತಿರುವ ಓದು ಪರಿಶ್ರಮ ನಾಳೆ ನಿಮ್ಮ ಕುಟುಂಬಕ್ಕೆ ಖಂಡಿತ ಗೌರವ ತರುತ್ತೆ. ಆದ್ದರಿಂದ ನಿಮ್ಮನ್ನೇ ನೀವು ನಂಬಬೇಕು. ಮೊದಲು ನನ್ನ ಬಳಿ ಪ್ರಾರ್ಥನೆಯನ್ನು ಇಟ್ಟು ಬರ್ತಾ ಇದ್ದೀರಾ, ಖಂಡಿತ ನಿಮ್ಮ ಆಸೆ ಇಚ್ಛೆಗಳನ್ನು ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಮಕ್ಕಳೇ ಅನ್ನೋ ರೀತಿಯಲ್ಲಿ ಮಕ್ಕಳಿಗೆ ಇಲ್ಲಿ ಬಾಬಾರವರ ಆಶೀರ್ವಾದ ಈ ರೀತಿಯಾಗಿ ಸಿಗ್ತಾ ಇದೆ. ನಿಮ್ಮ ಇಚ್ಛೆ ಕನಸು ಏನೇ ಇದ್ದರೂ ಅದನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವೀಗಿನ್ನೂ ಶ್ರಮ ಪಡ್ತಾ ಇದ್ದೀರಾ, ಖಂಡಿತ ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತೆ. ನನ್ನನ್ನು ನಂಬಿದರೆ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲೂ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದಲ್ಲಿ ಕೆಲವರು ತುಂಬ ಜವಾಬ್ದಾರಿಗಳ ನಡುವೆ ಕೂಡ ತಮ್ಮ ಕನಸುಗಳನ್ನು ಮರೆತು ಬಿಟ್ಟಿದ್ದಾರೆ. ನಿಮ್ಮನ್ನು ಮದುವೆ ಆದಮೇಲೆ ಕುಟುಂಬದ ಜವಾಬ್ದಾರಿಯಿಂದ ನಿಮ್ಮ ಹೆಂಡತಿ ಅವರ ಒಂದು ಆಸೆಯನ್ನು ಕೈ ಬಿಟ್ಟಿರ್ಬೋದು, ಇಲ್ಲ ಇನ್ಯಾವುದೇ ರೀತಿಯಲ್ಲಿ ಒಂದು ಸಂಬಂಧಗಳು ನಿಮ್ಮ ತಾಯಿ ಆಗಿರ್ಬೋದು ಅವರ ಕನಸನ್ನು ಬಲಿ ಕೊಟ್ಟು ನಿಮ್ಮನ್ನು ಬೆಳೆಸಿರ್ಬೋದು. ಈ ರೀತಿಯಾಗಿ ಕೆಲವು ವಿಚಾರಗಳು ಕನೆಕ್ಟ್ ಆಗ್ತಾ ಇದ್ದಾವೆ. ಕೆಲವರಿಗೆ ಈ ವಿಚಾರ ತಡವಾಗಿ ಗೊತ್ತಿರ್ಬೋದು. ನನ್ನ ಅಮ್ಮನ ಕನಸು ಇದಾಗಿತ್ತು, ನನ್ನ ಹೆಂಡತಿಯ ಕನಸು ಆಗಿತ್ತು, ನನ್ನ ಗಂಡನ ಕನಸಾಗಿತ್ತು, ನನ್ನ ಸ್ನೇಹಿತೆಯ ಕನಸಾಗಿತ್ತು ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವೊಂದು ವಿಚಾರಗಳು ತಡವಾಗಿ ಗೊತ್ತಾಗಿದ್ದಾವೆ. ಆದರೂ ಕೂಡ ನೀವು ಅವರಿಗೆ ಒಂದು ಸಾಂತ್ವನವನ್ನು ಹೇಳಬೇಕು, ಭರವಸೆ ತುಂಬಬೇಕು. ಖಂಡಿತ ನಿನ್ನ ಇಚ್ಛೆ ನಿನ್ನ ಕನಸುಗಳನ್ನು ನೀನು ಸಾಕಾರಗೊಳಿಸ್ಕೊಳ್ಳೋಕ್ಕೆ ಆಗಲಿಲ್ಲ, ಹಾಗಂತ ನೀನು ನಿನ್ನ ಮಕ್ಕಳ ಜೀವನಕ್ಕೆ ಒಂದು ಅಡಿಪಾಯವಾಗಿ, ಇಲ್ಲ ನಿನ್ನನ್ನು ನಂಬಿದವರ ಜೀವನಕ್ಕೆ ಒಂದು ಅಡಿಪಾಯವಾಗಿ ಅವರಿಗೆ ಭರವಸೆ ತುಂಬಿ ಅವರಲ್ಲಿ ಆ ಕನಸುಗಳನ್ನು ಅಂದರೆ ಅವರ ಕನಸುಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಅವರಿಗೆ ಸಹಾಯ ಮಾಡಿದೆಯಾ. ಖಂಡಿತ ಇದು ಒಂದು ದೊಡ್ಡ ವಿಭಿನ್ನವಾದ ಮಹತ್ವವಾದ ಗುಣ.
ಅಂದರೆ ನಿಸ್ವಾರ್ಥ ಸೇವೆ, ಖಂಡಿತ ಈ ಸೇವೆಗೆ ನಿನಗೆ ಪ್ರತಿಫಲ ಅನ್ನೋದು ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ತಾಯಿ ತಂದೆಗಾಗಿರ್ಬೋದು, ಯಾರಿಗಾಗಿರ್ಬೋದು, ಒಂದು ಸಣ್ಣದಾಗಿ 5 ನಿಮಿಷಗಳ ಕಾಲ ಅವರ ಜೊತೆ ಈ ವಿಚಾರದ ಬಗ್ಗೆ ಮಾತನಾಡಿ ಅದು ಅವರು ಸಾಧನೆ ಮಾಡಿದಷ್ಟು ಒಂದು ಫಲವನ್ನು ಪಡ್ಕೊಳ್ತಾರೆ. ಅಂದರೆ ಯಾವ ರೀತಿ ಅಂದರೆ ಅವ್ರಿಗೆ ಅಷ್ಟು ಒಳ್ಳೆ ಫೀಲ್ ಆಗುತ್ತೆ. ನನ್ನ ಜೀವನದಲ್ಲಿ ನಾನು ಇವರಿಗೆ ಏನೆಲ್ಲ ಒಂದು ಮಾಡಿದ್ನಲ್ಲ ಅದಕ್ಕೆ ನನಗೆ ಒಂದು ಸಾರ್ಥಕತೆ ಸಿಕ್ತಪ್ಪ ಅನ್ನೋ ರೀತಿಲಿ ಅವರು ಆತ್ಮ ತೃಪ್ತಿಗೊಳ್ಳುತ್ತೆ. ತೃಪ್ತಿಗೊಂಡ ಆತ್ಮ ಮುಂದಿನ ಜೀವನದಲ್ಲಿ ಅವರ ಆಸೆಗಳನ್ನು ಈಡೇರಿಸ್ಕೊಳ್ಳುತ್ತೆ. ಅದಕ್ಕೆ ಋಣವಾಗಿ ನೀವೇ ಅಲ್ಲಿ ಸಹಾಯ ಕೂಡ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾಯಿದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೆಲ್ಲ ಏನು ಒಳ್ಳೇದು ಮಾಡಿದರೋ ಕೆಟ್ಟದ್ದು ಮಾಡಿದರೋ ಅದಕ್ಕೆ ನೀವು ಕೃತಜ್ಞರಾಗಿರಬೇಕು. ಕೆಟ್ಟದ್ದು ಮಾಡೋರಿಗೂ ಕೃತಜ್ಞರು ಯಾಕೆ ಆಗಿರಬೇಕು ಅಂದರೆ ಅವರಿಂದ ನೀವು ಸಾಕಷ್ಟು ಪಾಠವನ್ನು ಕಲ್ತಿರ್ತೀರ, ಚೇತರಿಸ್ಕೊಂಡಿರ್ತೀರ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಂಡಿರ್ತೀರ, ಸಂಭಾಳಿಸ್ಕೊಂಡಿರ್ತೀರ. ಕೆಟ್ಟವರಪ್ಪ ಅವರಂತೆ ನಾನು ಆಗಬಾರ್ದು ಅನ್ನೋ ರೀತಿಯಲ್ಲಿ ನೀವು ಒಂದು ಒಳ್ಳೆಯತನವನ್ನು ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡಿರ್ತೀರ. ಆ ಕೆಟ್ಟವರಿಂದಲೇ ನಿಮ್ಗೆ ಇದೆಲ್ಲ ಸಿಕ್ಕಿರುತ್ತೆ. ಹಾಗಾಗಿ ಅವರಿಗೂ ಕೂಡ ಒಂದಲ್ಲ ಒಂದು ರೀತಿಲಿ ಕೃತಜ್ಞತೆಯನ್ನು ಸಲ್ಲಿಸಿ ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಬರ್ತಾ ಇದೆ. ಜೀವನದಲ್ಲಿ ಒಳ್ಳೆಯವರನ್ನಷ್ಟೇ ಸ್ಮರಣೆ ಮಾಡ್ಕೊಳ್ಳೋದಲ್ಲ, ನೀವು ತುಳಿದ ಒಂದೊಂಬೆ ನೀವು ರೋಡಲ್ಲಿ ಹೋಗಬೇಕಾದ್ರೆ ತುಳಿದ ಕೆಸರನ್ನು, ಸಗಣಿಯನ್ನು ಕೂಡ ಕೆಲವೊಂದು ಸಾರಿ ನೆನಪು ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ನಾನು ಇಲ್ಲಿ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಅದರಿಂದ ತಾನೇ ನೀವು ದಾರಿಯನ್ನು ನೋಡಿ ಮುಂದೆ ಹೋಗುವ ಅಭ್ಯಾಸವನ್ನು ಮಾಡ್ಕೊಂಡಿರ್ತೀರ. ಹಾಗಾಗಿ ಒಂದು ಎಡವಿದ ಕಲ್ಲಿಗೂ ಕೂಡ ಧನ್ಯವಾದಗಳನ್ನು ನೀವು ಅರ್ಪಿಸಬೇಕು. ಅದು ಎಲ್ಲೋ ಒಂದು ರೀತಿಯಲ್ಲಿ ಮುಂದಾಗುವ ಅನಾಹುತವನ್ನು ಸೂಚಿಸ್ಬೋದು, ಇಲ್ಲ ಸರಿಯಾಗಿ ನಡಿಬೇಕು ಅನ್ನೋದನ್ನು ಕಲಿಸ್ತಾ ಇರ್ಬೋದು, ಇಲ್ಲ ನಮಗೇನೋ ಒಂದು ಉತ್ತರವನ್ನು ಕೊಟ್ಟಿರುತ್ತೆ, ಒಂದು ಸೂಚನೆಯನ್ನು ಕೊಟ್ಟಿರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಒಂದು ಕೃತಜ್ಞತೆ ಹೇಳಿ ಮುಂದೆ ಹೋಗ್ತಾ ಇರಬೇಕು. ನಿನ್ನಿಂದ ನಂಗೆ ತುಂಬ ಸಹಾಯ ಆಯಿತು, ಇಲ್ಲ ಅಂದರೆ ನಾನು ಮುಂದೆ ಹೋಗಿ ಎಲ್ಲಾದರೂ ದೊಡ್ಡ ಗುಂಡಿಗೆ ಬಿದ್ದುಬಿಡ್ತಿದ್ದೆ, ಈಗ ನೋಡು ನೀನು ಇಲ್ಲೇ ಎಡವಿಸಿದ್ರಿಂದ ಮುಂದೆ ಒಂದು ದೊಡ್ಡ ಗುಂಡಿ ಇದೆ ಅಂತೇಳಿ ನಿಮಗೆ ಗೊತ್ತಾಯಿತು ಅನ್ನೋ ರೀತಿಯಲ್ಲಿ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಯಾಕೆ ಕಾಡನ್ನು ತುಂಬ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ ಅಂದರೆ ತುಂಬ ಜನ ವಯಸ್ಸಾದವರಾಗಿರ್ಬೋದು, ಇಲ್ಲ ಮುಗ್ಧರಾಗಿರ್ಬೋದು, ಕೆಲವರಿಗೆ ಇದೆಲ್ಲ ಏನು ಅಂತೇಳಿನೇ ಗೊತ್ತಿರೋದಿಲ್ಲ. ಹಾಗಾಗಿ ಅಂಥವರಿಗೆ ಅರ್ಥ ಆಗಲಿ ಅಂತೇಳಿ ನಾನು ಆ ಕಾಡುಗಳನ್ನು ಇಡೀ ಒಂದು ವಿಡಿಯೋದಲ್ಲಿ ಒಂದು ಅರ್ಥಗರ್ಭಿತವಾಗಿ ನಿಮಗೆ ಅರ್ಥ ಆಗೋ ಹಾಗೆ ಹೇಳ್ಬಿಡ್ತೀನಿ ಅಷ್ಟೇ. ಸ್ನೇಹಿತರೆ, ಗುರು ಎಚ್ಚರಿಸ್ತಾ ಇದ್ದಾರೆ, ನಿಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳು ಬಂದರೂ, ಎಂತಹ ಜನರೇ ಎದುರಾದರೂ ನಿಮ್ಮ ಆತ್ಮದ ಶಕ್ತಿ ಅದಕ್ಕಿಂತ ದೊಡ್ಡದು. ಅದನ್ನು ನೆನಪಿಟ್ಕೊಂಡು ಮುಂದೆ ಸಾಗಿ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಮನ್ನೇ ನೀವು ಕೈ ಬಿಡಬೇಡಿ, ನಿಮ್ಮ ಕನಸುಗಳನ್ನು ಕೈ ಬಿಡಬೇಡಿ. ನಿಮ್ಮ ಪ್ರಾರ್ಥನೆ ನಿಮಗೆ ಧೈರ್ಯವನ್ನು ತುಂಬತಾನೇ ಇದೆ. ಖಂಡಿತ ನಿಮ್ಮ ಪ್ರತಿಯೊಂದು ಪ್ರಾರ್ಥನೆ ನನ್ನ ಬಳಿ ಬಂದು ಸೇರ್ತಾ ಇದೆ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಭರವಸೆ, ಕೆಲವರ ಸಹಾಯ, ಕೆಲವೊಂದು ಆತ್ಮವಿಶ್ವಾಸ ನಿಮ್ಮಲ್ಲೇ ಜಾಗೃತವಾಗೋದ್ರ ಮೂಲಕ ಕೆಲವು ಸೋಲಿನಿಂದ ಗೆಲುವಿನೊಂದಿಗೆ ನೀವು ಮಾರ್ಪಾಟ ಆಗ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ 2 ರೀತಿಯ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ. ಒಂದು ಕಡೆ 2 ಆಫ್ ಪ್ಯಾಂಟಿಕಲ್ಸ್ ಎನ್ನುವ ಶಕ್ತಿ ಇದೆ. ಇದು ಜೀವನದಲ್ಲಿ ಸಮತೋಲನ ಹುಡುಕುವ ಸಮಯವನ್ನು ಸೂಚಿಸ್ತಾ ಇದೆ. ಮತ್ತೊಂದು ಕಡೆ ಡೆವಿಲ್ ಎನರ್ಜಿ ಎನ್ನುವ ಶಕ್ತಿ ಇದೆ. ಇದು ಕೆಲವೊಮ್ಮೆ ನಿಮ್ಮ ಜೀವನದಲ್ಲಿರುವ ಭಯ, ಒತ್ತಡ ಅಥವಾ ನಕಾರಾತ್ಮಕ ಸಂಬಂಧಗಳನ್ನು ತೋರಿಸ್ತಾ ಇದೆ. ಈ ರೀಡಿಂಗ್ ನೋಡ್ತಾ ಇದ್ದಾರೆ ಅಂದರೆ ಸ್ವಲ್ಪ ಗೊಂದಲದಲ್ಲಿ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ಹಣದ ಬಗ್ಗೆ ಚಿಂತನೆ ಇರ್ಬೋದು, ಕೆಲಸ ಅಥವಾ ವ್ಯವಹಾರದಲ್ಲಿ ಒತ್ತಡ ಇರ್ಬೋದು, ಕುಟುಂಬ ಅಥವಾ ಸಂಬಂಧಗಳಲ್ಲಿ ಭಾರವಾದ ಮನಸ್ಥಿತಿಯನ್ನು ಹೊಂದಿದ್ದೀರಾ ಅಂತ ಕೂಡ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಇದು ಒಂದು ಡೆವಿಲ್ ಎನರ್ಜಿಯ ಪರಿಣಾಮವಾಗಿರಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೀವನದಲ್ಲಿ ಕೆಲವೊಂದು ವಿಷಯಗಳು ನಿಮ್ಮನ್ನು ಬಂಧಿಸಿರುವಂತೆ ಅನ್ನಿಸ್ತಾ ಇರ್ಬೋದು, ಆದರೆ ಇದು ಶಾಶ್ವತವಾಗಿರೋದಿಲ್ಲ. ಈ ಶಕ್ತಿ ಒಂದು ಪಾಠ ಕಲಿಸಲು ಮಾತ್ರ ಬಂದಿರುತ್ತೆ ಅನ್ನೋ ರೀತಿಯಲ್ಲಿ ನೀವು ಯಾವಾಗ ತಗೊಳ್ತೀರೋ ಆಗ ಎನರ್ಜಿ ತನ್ನ ಕೆಲಸವನ್ನು ಮುಗಿಸಿ ಅಲ್ಲೇ ರಿಮೂವ್ ಆಗುತ್ತೆ. ಬಲವಂತವಾಗಿ ಆ ವಿಚಾರವನ್ನು ನೀವು ಮನಸ್ಸಲ್ಲಿ ಹಿಡಿದಿಟ್ಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಆ ಎನರ್ಜಿ ನಿಮ್ಮ ಜೊತೆನೇ ಕ್ಯಾರಿ ಮಾಡುತ್ತೆ. ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಒಂದೇ ಸಮಯದಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸಿದ್ದೀರಾ. ಕೆಲಸ, ಹಣದ ವಿಚಾರ, ಕುಟುಂಬದ ವಿಚಾರ, ನಿಮ್ಮ ಕನಸುಗಳ ವಿಚಾರವಾಗಿರ್ಬೋದು, ಇವೆಲ್ಲವನ್ನು ಸಮತೋಲನದಲ್ಲಿ ಇಡಲು ನೀವು ಬಹಳ ಪ್ರಯತ್ನಿಸ್ತಾ ಇದ್ದೀರಾ. ನೀವು ಹೋರಾಟನೇ ಮಾಡ್ತಾ ಇದ್ದೀರಾ. ನೀವು ಕುಸಿದು ಹೋಗಿಲ್ಲ, ನೀವು ಇನ್ನೂ ನಿಂತಿದ್ದೀರಾ ಅಂದರೆ ಅದು ನಿಮ್ಮ ಆತ್ಮದ ಶಕ್ತಿ, ಅದು ನಿಮ್ಮ ಗುರುವಿನ ಆಶೀರ್ವಾದದ ಬಲದ ಶಕ್ತಿ ಅನ್ನೋ ರೀತಿಯಲ್ಲಿ ಕನೆಕ್ಟ್ ಆಗ್ತದೆ. ಅಂದರೆ ನಿಮ್ಮ ಪ್ರಾರಬ್ಧ ಪುಣ್ಯ ಈ ರೀತಿಯಾಗಿ ನಿಮ್ಮನ್ನು ಬಿದ್ದಾಗಲೆಲ್ಲ ಎತ್ತಿ ನಿಲ್ಲಿಸ್ತಾ ಇದೆ. ಹಾಗೆ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಲಿಕ್ಕೆ ನಿಮಗೆ ಬಲ ತರ್ತಾ ಇದೆ. ಇದು ನಿಮ್ಮ ಒಂದು ಪುಣ್ಯದ ಫಲ ಅನ್ನೋ ರೀತಿಯಲ್ಲೂ ಕೂಡ ಕನೆಕ್ಟ್ ಆಗ್ತದೆ. ಅಂದರೆ ನೀವು ಆ ಕುಟುಂಬಕ್ಕೋಸ್ಕರ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ರೀತಿಯ ಕೆಲಸ ಜವಾಬ್ದಾರಿ ತಗೊಳ್ತಾ ಇದ್ದೀರಾ ಅಂದರೆ ಇದು ಆ ಕುಟುಂಬಕ್ಕೋಸ್ಕರನೇ ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಅವ್ರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಆತ್ಮ ಒಂದು ಉದ್ದೇಶವನ್ನು ಹೊಂದಿ ಬಂದಿತ್ತು. ಅದರ ಪ್ರಕಾರ ನೀವು ಕಾರ್ಮಿಕ್ ಕ್ಲೀನರ್ಸ್ ಆಗಿದ್ದೀರಾ. ಹಾಗೆ ಕೆಲವೊಂದು ವಿಚಾರಗಳನ್ನು ಕ್ಲೀನ್ ಕೂಡ ಮಾಡ್ತಾಯಿದ್ದೀರಾ. ಹಾಗೆ ಅವರಿಗೆ ಬ್ಲೆಸ್ ಮಾಡಿ ಅವರ ಜೀವನದಲ್ಲಿ ಅವ್ರು ಏನಾದರೂ ಒಂದು ಪಡ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇಲ್ಲಿ ಈ ಸಂಯೋಜನೆ ಕೆಲವರಿಗೆ ಒಂದು ಸಂತೋಷದ ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಮುಂದಿನ ಕೆಲವು ವಾರಗಳಲ್ಲಿ ಅಥವಾ ಒಂದೇ ತಿಂಗಳಲ್ಲಿ ಒಂದು ಸಿಹಿ ಸುದ್ದಿ ಬರುತ್ತೆ. ಯಾರಾದರೂ ಒಂದು ಉಡುಗೊರೆ ಅಥವಾ ಸಹಾಯ ಮಾಡಬಹುದು. ನಿಮ್ಮ ಮನಸ್ಸನ್ನು ಖುಷಿಪಡಿಸುವ ಒಂದು ಅವಕಾಶ ಬರಬಹುದು. ಕೆಲಸ ಅಥವಾ ಹಣದ ವಿಷಯದಲ್ಲಿ ಒಂದು ಚಿಕ್ಕ ಜಯ ಸಿಗಬಹುದು. ಹಾಗೆ
ಹೊಸ ಕೆಲಸದ ಅವಕಾಶ, ವಿದೇಶಕ್ಕೆ ಹೋಗುವ ಅವಕಾಶದ ಸುದ್ದಿ ಕೇಳಿಬರ್ಬೋದು. ಕುಟುಂಬದಲ್ಲಿ ಸಂತೋಷದ ಘಟನೆ ನಡೀಬೋದು ಅಥವಾ ಪ್ರೀತಿಯಲ್ಲಿ ಒಂದು ಹೊಸ ಬೆಳಕು ಅಂದರೆ ತಿರುವು ಉಂಟಾಗ್ಬೋದು. ಇವುಗಳಲ್ಲಿ ಯಾವುದಾದ್ರೂ ಒಂದು ಆಗೇ ಆಗತ್ತೆ ನಿಮ್ಮ ಒಂದು ಇಚ್ಛೆಯ ಅನುಸಾರವಾಗಿ. ಯಾಕಂದರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ ಎನರ್ಜಿ ಕನೆಕ್ಟ್ ಆಗುತ್ತೋ ಅದನ್ನು ತಗೊಳ್ಳಿ, ಮ್ಯಾನಿಫೆಸ್ಟ್ ಮಾಡಿ, ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ, ಸೆರೆಂಡರ್ ಆಗಿ. ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ. ಡೆವಿಲ್ ಎನರ್ಜಿ ಕನೆಕ್ಟ್ ಆಗಿದೆ ಅಂದರೆ ಅದು ಒಂದು ಕೆಟ್ಟ ಘಟನೆ ಅಂತ ಅಲ್ಲ, ಅದಕ್ಕೆ ಭಯಪಡೋ ಅವಶ್ಯಕತೆಯೂ ಇಲ್ಲ. ಡೆವಿಲ್ ಎನರ್ಜಿ ಮುಕ್ತಿಯಾಗುವ ಸಮಯವನ್ನು ಸೂಚಿಸ್ತಾ ಇದೆ. ಕೆಲವೊಂದು ಸಮಸ್ಯೆಗಳಿಂದ, ಕೆಲವೊಂದು ಕೆಟ್ಟ ಜನರಿಂದ ಅಂದರೆ ಶತ್ರುಗಳ ಒಂದು ವಿಚಾರದಿಂದ ಮುಕ್ತಿಯ ಸಮಯವನ್ನು ಸೂಚಿಸ್ತಾ ಇದೆ ಈ ಡೆವಿಲ್ ಕಾರ್ಡ್ ಎನರ್ಜಿ. ಹೀಗೂ ಆಗ್ಬೋದು, ನಿಮ್ಮ ಜೀವನದಲ್ಲಿ ನಿಮ್ಮನ್ನು ನೀವು ಹಿಡಿದುಕೊಂಡಿರುವ ಕೆಲವು ವಿಷಯಗಳಿಂದ ಈಗ ನೀವು ನಿಧಾನವಾಗಿ ಮುಕ್ತಿ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಿದೆ. ಅದು ಭಯ ಆಗಿರ್ಬೋದು, ಹಳೆಯ ನೋವಾಗಿರ್ಬೋದು, ನಕಾರಾತ್ಮಕ ಜನರ ಒಂದು ಸಂಘ ಆಗಿರ್ಬೋದು, ಕೆಟ್ಟ ಅಭ್ಯಾಸಗಳ ಸಂಘ ಆಗಿರ್ಬೋದು. ಇವುಗಳಿಂದ ನೀವು ಹೊರಗೆ ಬರ್ತಾ ಇದ್ದೀರಾ ಅಂದರೆ ಇದು ಕೂಡ ಡೆವಿಲ್ ಎನರ್ಜಿ ಸೂಚಿಸ್ತಾ ಇದೆ. ಅಂದರೆ ಇವೆಲ್ಲದರಿಂದ ನೀವು ಮುಕ್ತಿಯಾಗುವ ಸಮಯ ಇದೇ ಆಗಿದೆ ಅನ್ನೋ ರೀತಿಯಲ್ಲಿ ಕೂಡ ಈ ಒಂದು ಎನರ್ಜಿ ಕನೆಕ್ಟ್ ಮಾಡ್ತಾ ಇದೆ ನಿಮಗೆ. ನೀವು ಧೈರ್ಯದಿಂದ ಒಂದು ಹೆಜ್ಜೆ ಹಾಕಿದರೆ ಈ ಬಂಧಗಳಿಂದ ಹೊರಗೆ ಬರ್ಬೋದು ಖಂಡಿತ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಇವತ್ತು ನೀವು ಅಳ್ತಾ ಇದ್ದೀರಾ ಅಂದರೆ ಖಂಡಿತ ನಾಳೆ ನಗುವಂಥ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸ್ತವೆ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ದೇವರು ನಿಮಗೆ ಪರೀಕ್ಷೆ ಕೊಟ್ಟಿರ್ಬೋದು, ಆದರೆ ಆ ಪರೀಕ್ಷೆಯ ನಂತರ ಆಶೀರ್ವಾದವನ್ನು ಕೂಡ ಅವರೇ ಕೊಟ್ಟೇ ಕೊಡ್ತಾರೆ. ಕುಲದೇವರ ದರ್ಶನವನ್ನು ಆದಷ್ಟು ಬೇಗ ಮಾಡ್ತೀರಾ. ಹಾಗೆ ಶಿರಡಿ ಯಾತ್ರೆಯನ್ನು ಕೂಡ ಮಾಡಿ, ಗುರುವಿನ ದರ್ಶನ ಮಾಡಿ ಅನೇಕ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಜೀವನದಲ್ಲಿ ಪರಿಹಾರವನ್ನು ಕಂಡುಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ನಿಮ್ಮ ಗಂಡನ ವಿಚಾರದಲ್ಲಿರುವ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರ ಸಿಗುತ್ತೆ, ಪರಿಹಾರ ಕಾಣ್ತಾ ಇದೆ, ಚೇತರಿಸ್ಕೊಳ್ತಾ ಇದ್ದಾರೆ. ಖಂಡಿತ ಇದು ನಿಮಗೆ ಸಂತೋಷ ಕೊಟ್ಟಿದೆ. ನಿಮ್ಮ ಭರವಸೆ ಸುಳ್ಳಾಗಲಿಲ್ಲ, ಗೆಲ್ತಿದೆ. ಆದರೆ ಈ ರೀತಿ ಯಾಕಾಯಿತು ಅನ್ನೋ ಪ್ರಶ್ನೆಗೆ ಉತ್ತರ ಇದು ನಿಮ್ಮ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ನಿಮ್ಮ ಮನಸ್ಸಿನ ಶಕ್ತಿಯೇ ಬದಲಾವಣೆ ಕಡೆ ಹೋಗ್ತಾ ಇದೆ ಅಂದರೆ ನಿಮ್ಮ ಜೀವನದ ದಿಕ್ಕು ಅದಕ್ಕೆ ತಕ್ಕ ಹಾಗೆ ಬದಲಾಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಏನನ್ನು ಆಯ್ಕೆ ಮಾಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ಕತ್ತಲೆ ತುಂಬಿದೆಯಲ್ಲ ಅದು ಬೆಳಕಿನತ್ತ ಹೋಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ. ಈಗ ಕೆಲವೊಂದು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಅದು ನಿಮ್ಮ ಭವಿಷ್ಯ ಬಲವಾಗಲಿಕ್ಕೆ ಕಾರಣವಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಧೈರ್ಯ ಕಳೆದುಕೊಳ್ಬೇಡಿ, ನಿಮ್ಮನ್ನು ನೀವು ನಂಬಿ. ಯಾಕಂದರೆ ಕೆಲವೊಮ್ಮೆ ದೇವರು ನಿಮ್ಮನ್ನು ಕುಸಿಯಲು ಅಲ್ಲ, ಮತ್ತೆ ಎದ್ದು ನಿಲ್ಲಲು ಪರೀಕ್ಷಿಸ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಟ್ಯಾರೋ ರೀಡಿಂಗ್ನ ಈ ಒಂದು ಸಂದೇಶ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿ ಕೆಲವು ತಪ್ಪುಗಳನ್ನು ತಿದ್ಕೊಳ್ಳೋಕ್ಕೆ ಸಹಾಯ ಮಾಡಿದರೆ, ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನೀವು ಇನ್ನೂ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿ, ಹಾಗೆ ನಿಮ್ಮನ್ನು ಅನೇಕ ರೀತಿಯ ವಿಚಾರಗಳಲ್ಲಿ ಹೀಲ್ ಮಾಡಿ ಕೆಲವೊಂದು ಬ್ಲೆಸ್ಸಿಂಗ್ಗಳನ್ನು ನೀಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಇದು ಸಹಾಯ ಮಾಡಿದೆ ಅನ್ನೋದಾದರೆ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.